ಎಕ್ಸಾಂಪಲ್ಗೆ ಪರ್ಸನಲ್ ಲೋನ್ಸ್ಗೆ ನಾವೇನು ಮಾಡಬೇಕು, ಕಸ್ಟಮರ್ ಹತ್ರ ನಾವು ಮಾತಾಡ್ತಾ ಇರಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವೇನು ಕ್ವಶನ್ಸ್ ಕೇಳಬೇಕು ಅವ್ರಿಗೆ. ವಾಟ್ ಈಸ್ ಯುವರ್ ಸ್ಯಾಲ್ರಿ, ಏನು ಸ್ಯಾಲ್ರಿ ತಗೋತಾ ಇದ್ದೀರಾ ಸರ್ ಅಂತ ಕೇಳಬೇಕು. ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳಬೇಕು. ಇದೆಲ್ಲ ನಿಮ್ಗೆ ಇದರಲ್ಲಿದೆ, ಸ್ಕ್ರಿಪ್ಟಲ್ಲಿದೆ, ಇದೆ ಅಲ್ವಾ, ವಿಡಿಯೋದಲ್ಲೂ ಇದೆ ಅಲ್ವಾ. ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸರ್ ಅಂತ ಕೇಳಬೇಕು. ಎಷ್ಟು ಸ್ಯಾಲ್ರಿ ಡ್ರಾ ಮಾಡ್ತಾ ಇದ್ದೀರಾ ಅಂತ ಕೇಳಬೇಕು. ಯಾವ್ದಾದ್ರು ಬೇರೆ ಯಾವ್ದಾದ್ರು ಲೋನ್ ಇದೆಯಾ ಅಂತ ಕೇಳ್ಕೋಬೇಕು. ಲೋನ್ ಇತ್ತಂದರೆ ಅವ್ನ ಸ್ಯಾಲ್ರಿಯಲ್ಲಿ ಅದನ್ನ ಮೈನಸ್ ಮಾಡಬೇಕು. ಎಲ್ಲ ಮೈನಸ್ ಆಗಿ 20,000 ಉಳ್ಕೊಂಡಿರ್ಬೇಕು. ರೈಟಾ? 20,000 and above minimum salary is 20,000 rupees. 20,000 above ಎಷ್ಟಾದ್ರೂ ಬರಲಿ ಪ್ರಾಬ್ಲಮ್ ಇಲ್ಲ. ದ ಮಿನಿಮಮ್ 20,000 ಇರಬೇಕು. ಸಪೋಸ್ 80,000 ಸ್ಯಾಲ್ರಿ ಇದೆ, 60,000 ಆಲ್ರೆಡಿ EMI ಕಟ್ತಾ ಇದ್ರೆ 20,000ಗೆ ಏನು ಎಲಿಜಿಬಿಲಿಟಿ ಬರುತ್ತೆ ಅಷ್ಟು ಕೊಡ್ಬೋದು. ಗೊತ್ತಾಯ್ತಾ? ಎಲ್ಲ ಮೈನಸ್ ಆಗಿ 20,000 ಉಳ್ಕೊಂಡಿರ್ಬೇಕು. 20,000 ಉಳ್ಕೊಂಡಿಲ್ಲ ಅಂತ ಅನ್ಕೊಳ್ಳಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಲೋನ್ ಏನು ತಗೊಂಡಿರ್ತಾರಲ್ಲ, ಅದನ್ನ ಟೇಕ್ ಓವರ್ ಮಾಡ್ಬೋದು ಬೇರೆ ಬ್ಯಾಂಕಿಂದ ನಮ್ಮ ಬ್ಯಾಂಕ್ಗೆ. ವಿ ಕ್ಯಾನ್ ಟೇಕ್ ದ ಟೇಕ್ ಓವರ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಎನಿ ಲೋನ್, ವಿ ಕ್ಯಾನ್ ಟೇಕ್ ಓವರ್ ಇಟ್. ಯಾವುದಾದ್ರೂ ಲೋನಲ್ಲಿ ಟೇಕ್ ಓವರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಕ್ಸ್ಟ್ರಾ ಕೊಡ್ಬೋದು. ಮಿನಿಮಮ್ ಸ್ಯಾಲ್ರಿ ಎಷ್ಟು ಪರ್ಸನಲ್ ಲೋನ್ಗೆ? 20,000 ಇಸ್ ಕರೆಕ್ಟಾ? ಯಾವ್ದಾದ್ರು ಲೋನ್ ರನ್ನಿಂಗ್ ಇದೆಯಾ, EMI ಕರೆಕ್ಟಾಗಿ ಕಟ್ಟಿದಾರಾ ಅದನ್ನ ನೋಡ್ಕೊಳ್ಳಿ. ಓಕೆನಾ? EMI ಕರೆಕ್ಟಾಗಿ ಕಟ್ಟಿದ್ರೆ ದಟ್ಸ್ ಗುಡ್, ಸಿಬಿಲ್ ಕ್ಲಿಯರೆನ್ಸ್ ಇದೆ ಅಂತ ಅರ್ಥ. ಬೌನ್ಸರ್ಸ್ಗಳಿದೆಯಾ ಕೇಳ್ಕೊಳ್ಳಿ. ಕಸ್ಟಮರ್ ಬೌನ್ಸರ್ಸ್ಗಳು ಆಲ್ರೆಡಿ ಯಾವ್ದಾದ್ರು ಇದೆಯಾ ಅದನ್ನ ಕೇಳ್ಕೊಳ್ಳಿ. ರೀಪೇಮೆಂಟ್ ಕರೆಕ್ಟಾಗಿದ್ದಾನೆ ಅದನ್ನ ನೋಡ್ಕೊಳ್ಳಿ. ಎಲ್ಲ EMIಗಳು ಆಲ್ರೆಡಿ ಪೇ ಮಾಡ್ತಾ ಇದ್ರೆ 20,000 ಇನ್ ಹಿಸ್ ಹ್ಯಾಂಡ್ ಉಳ್ಕೋಬೇಕು. 20,000 ಉಳ್ಕೊಂಡಿರ್ಬೇಕು. ಗೊತ್ತಾಯ್ತಾ? ಏನಾದರೂ ಲೋನ್ಗಳು ರನ್ನಿಂಗ್ ಇದ್ರೆ ನಮಗೆ ಆ ಬ್ಯಾಂಕ್ದು ಲೋನ್ ಟ್ರ್ಯಾಕ್ ತಗೋಬೇಕು. ಲೋನ್ ಟ್ರ್ಯಾಕ್ ಮೀನ್ಸ್ ಲೋನ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ತಗೋಬೇಕು ಲೋನ್ಗಳಿದ್ರೆ. ಓಕೆನಾ? ಡಾಕ್ಯುಮೆಂಟೇಶನ್ ಏನು ಬೇಕು? 3 month ಪೇ ಸ್ಲಿಪ್ಸ್, ಸ್ಯಾಲರಿಡ್ಗೆ 6 months ಬ್ಯಾಂಕ್ ಸ್ಟೇಟ್ಮೆಂಟ್ ಈಸ್ ಎನಫ್. ಸೆಲ್ಫ್ ಎಂಪ್ಲಾಯ್ಡ್ ಆದರೆ 1 year ಬ್ಯಾಂಕ್ ಸ್ಟೇಟ್ಮೆಂಟ್ ರಿಕ್ವೈರ್ಮೆಂಟ್ ಇದೆ. ಸ್ಯಾಲರಿಡ್ಗೆ 6 months ಸ್ಟೇಟ್ಮೆಂಟ್ ಎನಫ್ ಇದೆ. ಅದರಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲೆಲ್ಲ ಸಣ್ಣ ಮಿಸ್ಟೇಕ್ಸ್ ಆಗ್ಬಿಡುತ್ತೆ. 6 months ಅಂದರೆ ಕೆಲವರು 5 months ಕಳಿಸ್ಕೊಡ್ತಾರೆ. ಮತ್ತೆ ಇವತ್ತು 25th ಅಂದರೆ ಅವ್ರು ಏನು ಮಾಡ್ತಾರೆ, ಕೆಲವರೆಲ್ಲ 31st ಅವ್ರು ಕಳಿಸಿರ್ತಾರೆ. ಈ ಮಂತ್ ಕಳಿಸಲ್ಲ, ಪ್ರೆಸೆಂಟ್ 6 ತಿಂಗಳಂದ್ರೆ ಏನು ಮಾಡ್ತಾರೆ, ಜುಲೈಯಿಂದ ನಿಮಗೆ ಡಿಸೆಂಬರ್ ಅವ್ರು ಕಳಿಸ್ಬಿಡ್ತಾರೆ ಕೆಲವರು. ಸರ್ 6 ತಿಂಗಳು ಬರುತ್ತೆ ನೋಡಿ ಸರ್ ಅಂತಾರೆ. ನಮಗೆ ಫ್ರಮ್ ಟುಡೇ ಆನ್ವರ್ಡ್ಸ್ ಬ್ಯಾಕ್ ಡೇಟ್ಗೆ 6 months ಕಂಪ್ಲೀಟೆಡ್ ಇರಬೇಕು. 6 ಸ್ಯಾಲ್ರಿ ಕ್ರೆಡಿಟ್ಸ್ ಇರಬೇಕು, 6 ಸ್ಯಾಲ್ರಿ ಕ್ರೆಡಿಟ್ಸ್ ಇರಬೇಕು ಸ್ಟೇಟ್ಮೆಂಟ್ಸು. ಯಾವ್ದಾದ್ರು ಲೋನ್ಗಳು ರನ್ನಿಂಗ್ ಇದೆಯಾ ಅದನ್ನ ನೋಡ್ಕೊಳ್ಳಿ. ಅಕೌಂಟಲ್ಲಿ ಯಾವ್ದಾದ್ರು ಚೆಕ್ ಬೌನ್ಸಸ್ಗಳಿದೆಯಾ ಅದನ್ನ ನೋಡ್ಕೊಳ್ಳಿ. ಅದನ್ನು ನೀವು ಕಸ್ಟಮರ್ನು ಕೇಳಬೇಕು ಪಿಕಪ್ ಮಾಡ್ಸಕ್ಕೆ ಮುಂಚೆ. ಸಿಬಿಲ್ ಕ್ಲಿಯರೆನ್ಸ್ ಇದೆಯಾ ಅದನ್ನ ಚೆಕ್ ಮಾಡ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಇದರಲ್ಲಿ ಸಿಬಿಲ್ ನಮಗೆ ಚೆಕ್ ಮಾಡಿ ಅಂತಾನೆ ಅವ್ರ ಪ್ಯಾನ್ ಕಾರ್ಡ್ ತಗೊಳ್ಳಿ, ಆಧಾರ್ ಕಾರ್ಡ್ ತಗೊಳ್ಳಿ, ಅಡ್ರೆಸ್ಸು ಮತ್ತು ಅವ್ನ ಫೋನ್ ನಂಬರ್ ಎಲ್ಲ ಹಾಕಿದ್ರೆ ಪೈಸಾ ಬಜಾರಲ್ಲಿ OTP ಬರುತ್ತೆ, ಅದನ್ನು ತಗೊಳ್ಳಿ, ಸಿಬಿಲ್ ಚೆಕ್ ಮಾಡ್ಕೊಂಬಿಡಿ. ಏನು ಸಿಬಿಲ್ ಸ್ಕೋರ್ ಇದೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸಿಬಿಲ್ ಚೆಕ್ ನಿಮ್ಗೆ ಗೊತ್ತಾಯ್ತಾ ಲಕ್ಷ್ಮಿ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಿಬಿಲ್ ನಾವೇ ನೋಡ್ಕೋಬಹುದು. ಪೈಸಾ ಬಜಾರ್ ಚೆಕ್ ಮಾಡ್ಕೊಳ್ಳಿ, ಸಿಬಿಲ್ ಇದನ್ನ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟೇಶನ್ ಏನು ತಗೋಬೇಕು? 3 month ಪೇ ಸ್ಲಿಪ್ಸ್, 6 months ಬ್ಯಾಂಕ್ ಸ್ಟೇಟ್ಮೆಂಟ್, ಕಂಪನಿ ID ಕಾರ್ಡ್, ಕಂಪನಿ ಅಪಾಯಿಂಟ್ಮೆಂಟ್ ಲೆಟರ್, ಪ್ರೀವಿಯಸ್ ಕಂಪನಿ ರಿಲೀವಿಂಗ್ ಲೆಟರ್ಸ್ ಏನಿದ್ರೆ ಪ್ರೀವಿಯಸ್ ಕಂಪನಿ ರಿಲೀವಿಂಗ್ ಲೆಟರ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಏನಾದರೂ ಕಾರ್ಪೊರೇಟ್ ಕ್ಯಾಟ್ A ಕಂಪ್ನಿ, ಕ್ಯಾಟ್ B ಕಂಪ್ನಿ ಎಲ್ಲ ಬಂತಂದರೆ ಡೇಟ್ ಆಫ್ ಜಾಯ್ನಿಂಗ್ ಏನಾದರೂ ಪೇ ಸ್ಲಿಪ್ಪಲ್ಲಿ ಇತ್ತಂದರೆ ಅಪಾಯಿಂಟ್ಮೆಂಟ್ ಲೆಟರ್ನ ಅವಶ್ಯಕತೆ ಇರೋಲ್ಲ. ಪೇ ಸ್ಲಿಪ್ಪಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ಆಲ್ವೇಸ್ ಇರುತ್ತೆ. ಅದೇನಾದರೂ ಇತ್ತಂದರೆ ಅಪಾಯಿಂಟ್ಮೆಂಟ್ ಲೆಟರ್ ಅವಶ್ಯಕತೆ ಇಲ್ಲ. ಕ್ಯಾಟ್ A, ಕ್ಯಾಟ್ B, ಕ್ಯಾಟ್ C, ಇಟ್ ಈಸ್ ದೇರ್ ಇನ್ ದ ಲಿಸ್ಟ್. ಐ ವಿಲ್ ಗಿವ್ ಇಟ್ ಟುಡೇ. ಲಿಸ್ಟೆಡ್ ಆಫ್ ಕಂಪ್ನೀಸ್ ಎಲ್ಲ ಕಡೆ ಇರುತ್ತೆ. ಯು ಕ್ಯಾನ್ ಟೇಕ್ ಫ್ರಮ್ ದಯಾನಂದ.
ಎಲ್ಲ ಕಂಪ್ನಿನಲ್ಲೂ ಎಲ್ಲ ಬ್ಯಾಂಕಲ್ಲೂ ಅವ್ರವ್ರದ್ದೇ ಆದಂಥ ಲಿಸ್ಟೆಡ್ ಕಂಪ್ನೀಸ್ ಇರುತ್ತೆ. ಬಜಾಜಲ್ಲಿ ಬೇರೆ ಲಿಸ್ಟೆಡ್ ಇರುತ್ತೆ, ICICI ಬೇರೆ ಲಿಸ್ಟ್ ಇರುತ್ತೆ, HDFC ಬೇರೆ ಲಿಸ್ಟ್ ಇರುತ್ತೆ. ವಿ ಹ್ಯಾವ್ ಟು ಕಲೆಕ್ಟ್ ಫ್ರಮ್ ದ ಅದರ್ ಯಾವ್ದಾವ್ದು ಬ್ಯಾಂಕ್ ಇದೆ ಎಲ್ಲ ಬ್ಯಾಂಕ್ದು ನಾವು ತರಿಸ್ಕೊಂಡು ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೋಬೇಕು. ದಟ್ ಈಸ್ ಯುವರ್ ಡ್ಯೂಟಿ. ಯು ಹ್ಯಾವ್ ಟು ಕಾಲ್ ಟು ದ ದಯಾನಂದ್, ಸರ್ ಐ ವಾಂಟ್ ಆಲ್ ದ ಕಂಪ್ನಿ ಲಿಸ್ಟ್. ಹಿ ವಿಲ್ ಸೆಂಡ್. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಎಂಟೈರ್ ಪ್ರೋಸೆಸ್. ಎಂಟೈರ್ ಪ್ರೋಸೆಸ್ ಅಂದರೆ ಲಾಗಿನ್ ಇಂದ ಹಿಡಿದು ಇಲ್ಲಿ ಫೈಲ್ಸ್ನ ಕರೆಕ್ಷನ್ ಮಾಡೋದ್ರಿಂದ ಹಿಡಿದು ಲಾಗಿನ್ ಇಂದ ಹಿಡಿದು ಪ್ರೊಸೆಸ್ ಮಾಡಿಸಿ ಅಪ್ಡೇಟ್ ತಗೊಂಡು ಕಂಪ್ಲೀಟ್ ಪ್ರೊಸೆಸ್ ನೀವು ನೋಡ್ಕೋಬೇಕು. ಗೊತ್ತಾಯ್ತಲ್ಲ? ಲಿಸ್ಟೆಡ್ ಕಂಪ್ನೀಸು ಎಲ್ಲ ಕಂಪ್ನಿ ಆಯಾ ಕಂಪ್ನಿ ಬ್ಯಾಂಕ್ ಹತ್ರ ಇರುತ್ತೆ. ಬಜಾಜ್ಗೆ ಲೋಕೇಶ್ ಕಾಲ್ ಮಾಡಿದ್ರೆ ನೆಗೆಟಿವ್ ಕಂಪ್ನಿ ಲಿಸ್ಟ್ ಯಾವುದು ಕೊಡಿ ಸರ್, ಬರ್ಕೊಳ್ಳಿ. ನೆಗೆಟಿವ್ ಕಂಪ್ನಿ ಲಿಸ್ಟ್ ಇದೆ, ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ. ನೆಗೆಟಿವ್ ಕಂಪ್ನಿ ಲಿಸ್ಟ್ ಇದೆ, ಓಕೆನಾ? ನೆಗೆಟಿವ್ ಏರಿಯಾ ಲಿಸ್ಟ್ ಇದೆ, ನೆಗೆಟಿವ್ ಏರಿಯಾ ಲಿಸ್ಟ್ ಇದೆ, ನೆಗೆಟಿವ್ ಪ್ರೊಫೈಲ್ ಲಿಸ್ಟ್ ಇರುತ್ತೆ. ನೆಗೆಟಿವ್ ಪ್ರೊಫೈಲ್, ನೆಗೆಟಿವ್ ಏರಿಯಾ, ನೆಗೆಟಿವ್ ಕಂಪ್ನೀಸ್ ಲಿಸ್ಟೆಡ್ ಆಯಾ ಕಂಪ್ನಿನಲ್ಲಿದೆ. ನಾವು ಅವ್ರ ಪರ್ಟಿಕ್ಯುಲರ್ ಕಂಪ್ನಿಗೆ ಅವನು ಮ್ಯಾನೇಜರ್ ಕಾಲ್ ಮಾಡಿದ್ರೆ ಹಿ ವಿಲ್ ಟೆಲ್ ಎವ್ರಿಥಿಂಗ್. ಕಲೆಕ್ಟ್ ಮಾಡ್ಕೋಬೇಕು, ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೋಬೇಕು. ನಮ್ಗೆ ಯಾವ ಟೈಮ್ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅದನ್ನ ನೋಡ್ತಾ ಇರಬೇಕು. ಓಕೆನಾ? ಡಾಕ್ಯುಮೆಂಟೇಶನ್ 3 month pay slip, 6 month bank statement. ಕಂಪನಿ ಐ ಡಿ ಕಾರ್ಡ್, ಕಂಪನಿ ಅಪಾಯಿಂಟ್ಮೆಂಟ್. ನಮಗೆ 3 years ಕಂಟಿನ್ಯೂಟಿ ಇದ್ರೆ ಬೆಸ್ಟ್. ಕಾರ್ಪೊರೇಟ್ಸ್ ಕಂಪ್ನಿಗೆಲ್ಲ 1.5 year 2 years ಎಲ್ಲ ಡಿಪೆಂಡ್ಸ್ ಅದ ಬ್ಯಾಂಕ್ ಮೇಲೆ. ಅದು ಡಿಪೆಂಡ್. ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ಇದೆ. ಒಂದೊಂದು ಕಂಪ್ನಿಯಲ್ಲಿ 2 years ಕಂಟಿನ್ಯೂಟಿ ಇಸ್ ಎನಫ್, ಒಂದೊಂದು ಇದರಲ್ಲಿ 3 years ಬೇಕಾಗುತ್ತೆ, ಒಂದೊಂದು ಬ್ಯಾಂಕಲ್ಲಿ 1 year ಇಸ್ ಆಲ್ಸೋ ಎನಫ್. ಆ ಟೈಮ್ ಆ ಕೇಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು, ಕೆಲಸ ಮುಗಿಸ್ಬೇಕು. ಓಕೆನಾ? ಮತ್ತು ಇನ್ನೊಂದೇನಂತ ಅಂದರೆ ಮ್ಯಾಕ್ಸಿಮಮ್ ಎನ್ಕ್ವೈರೀಸು ಅಂದರೆ ಒಂದು ಫೈಲ್ ಬರುತ್ತೆ ಅಂತ ಅಂದರೆ ನಾವು 5 ಬ್ಯಾಂಕಿಗೆ ಒಂದೇ ಸಲ ಲಾಗಿನ್ ಮಾಡಬಾರ್ದು. ಮ್ಯಾಕ್ಸಿಮಮ್ ಎನ್ಕ್ವೈರಿ 3 ಇರಬೇಕು. ನಾವು 3 ಬ್ಯಾಂಕಿಗೆ ಲಾಗಿನ್ ಮಾಡ್ಕೋಬೇಕಿದೆ. ಓಕೆನಾ? ಈಗ ಡಾಕ್ಯುಮೆಂಟ್ಸ್ ಬಂದು ಕಂಪ್ನಿ ಐ ಡಿ ಕಾರ್ಡ್, ಕಂಪ್ನಿ ಅಪಾಯಿಂಟ್ಮೆಂಟ್ ಲೆಟರ್, ಪ್ರೀವಿಯಸ್ ಕಂಪ್ನಿ ರಿಲೀವಿಂಗ್ ಲೆಟರ್ಸ್ ಅಂದರೆ ರಿಲೀವಿಂಗ್ ಲೆಟರ್ಸ್ ತಗೋಬೇಕು, ಪ್ಲಸ್ ಐ ಡಿ ಪ್ರೂಫ್, ಅಡ್ರೆಸ್ ಪ್ರೂಫ್, ಸಿಗ್ನೇಚರ್ ಪ್ರೂಫ್ ಅಂಡ್ ಏಜ್ ಪ್ರೂಫ್ ಅಂಡ್ ಫೋಟೋ. ಇಷ್ಟು ಬೇಕು. ಇಷ್ಟನ್ನ ನಾವು ಫಿಸಿಕಲ್ ಡಾಕ್ಯುಮೆಂಟ್ಸ್ ಆದರೂ ತರಿಸ್ಕೋಬೋದು, ಐದರ್ ಸಾಫ್ಟ್ ಕಾಪಿನ ತರಿಸ್ಕೋಬೋದು. ಲಾಗಿನ್ ಕ್ಯಾನ್ ಬಿ ಡನ್ ಫ್ರಮ್ ಸಿಸ್ಟಮಲ್ಲೇ ಲಾಗಿನ್ ಆಗುತ್ತೆ. ಸಾಫ್ಟ್ ಕಾಪಿ ವಾಟ್ಸಪ್ಪಲ್ಲಿ ತರಿಸ್ಕೊಂಡು ನಾವು ಅದನ್ನು ಕಳಿಸ್ಕೊಟ್ರೆ ಅವ್ರು ಲಾಗಿನ್ ಮಾಡ್ಕೋತಾರೆ. ನಮ್ಮಲ್ಲಿ ಕೆಲವೊಂದು ಲಿಂಕ್ ಇದೆ, ಬಜಾಜಿಂದ ಲಿಂಕ್ ಬರುತ್ತೆ, ಲಿಂಕ್ ಇದೆ, ಅಲ್ಲಿ ಲಾಗಿನ್ ಮಾಡ್ಬೋದು. IDFCಯಲ್ಲಿ ಲಿಂಕ್ ಇದೆ, ಅದರಲ್ಲಿ ನಾವೇ ಲಾಗಿನ್ ಮಾಡ್ಕೋಬೋದು. ಅನದರ್ ಒನ್. ಮತ್ತು HDFC ICICI ನಮ್ಮ ದಯಾನಂದ್ ಹೇಳಿದ್ರೆ ಹಿ ವಿಲ್ ಟೇಕ್ ಕೇರ್. HDFC ICICI ಆಕ್ಸಿಸ್ ಇದನ್ನೆಲ್ಲ ದಯಾನಂದ್, ಕೋಟಕ್ ಮಹೀಂದ್ರ ಇದೆಲ್ಲ ಬಂತಂದರೆ ಹಿ ವಿಲ್ ಟೇಕ್ ಕೇರ್. ದಯಾನಂದ್ ಕೊಟ್ಬಿಟ್ಟು ಈ ವಿಲ್ ಅವ್ರು ಇದ್ರಲ್ಲಿ ಲಾಗಿನ್ ಮಾಡಿಸ್ಕೊಡ್ತಾರೆ, ಕ್ಲಿಯರ್ ಆಗುತ್ತೆ. ನಮ್ದು IDFC ಹೌದು ಪ್ರೆಸೆಂಟ್ ಲಾಗಿನ್ ಮಾಡ್ಬೋದು. ವಿ ಹ್ಯಾವ್ ಎ ಲಿಂಕ್, ಐ ವಿಲ್ ಗಿವ್ ಯು ಟುಡೇ, ಐ ವಿಲ್ ಶೇರ್ ಇಟ್. ಯು ಕ್ಯಾನ್ ಟೇಕ್ ಫ್ರಮ್ ಅವರ್ IDFC ಅಂತ ಅಂದರೆ IDFC ಇಂದ ವೇದಮೂರ್ತಿ ಕೊಟ್ಟಿದ್ದೀನಿ. ಸ್ಪೀಕ್ ವಿತ್ ಹಿಮ್, ಸರ್ ಐ ವಾಂಟ್ ಟು ಲಾಗಿನ್ ದ ಫೈಲ್, ಐ ಹ್ಯಾವ್ ಎ ಕೇಸ್, ಐ ವಾಂಟ್ ಟು ಲಾಗಿನ್ ದ ಕೇಸ್, ಪ್ಲೀಸ್ ಶೇರ್ ದ ಲಿಂಕ್. ಯು ವಿಲ್ ಶೇರ್ ದ ಲಿಂಕ್ ಟು ಅಸ್. ತಗೊಳ್ಳೋದು ಪಂಚಿಂಗ್ ನಾವೇ ಮಾಡ್ಕೋಬೋದು. ಓಕೆನಾ? ಬಜಾಜ್ ಅಷ್ಟೇ, ಲಿಂಕ್ ಕಳಿಸ್ಕೊಡ್ತಾನೆ, ಅದ್ರಲ್ಲಿ ಪಂಚಿಂಗ್ ನಾವೇ ಮಾಡ್ಕೋಬೋದು. ಫಿನೇಬಲ್ ಅಂತ ಒಂದಿದೆ, ಅದು ಪಂಚಿಂಗ್ ನಾವೇ ಮಾಡ್ಕೋಬೋದು. ಎಲ್ಲ ಯೂಸರ್ ID ಪಾಸ್ವರ್ಡ್ಸ್ ಎಲ್ಲ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಅದಕ್ಕೆ ಪಂಚ್ ಮಾಡ್ಕೊಂಡ್ರೆ ಆಯ್ತು. ಅರ್ಥ ಆಯ್ತಾ? ಡಾಕ್ಯುಮೆಂಟ್ಸ್ ಇಷ್ಟು. ಇದ್ರಲ್ಲಿ ಕನ್ಫ್ಯೂಷನ್ಸ್ ಬರುತ್ತೆ. ಈಗ ಪರ್ಸನಲ್ ಲೋನ್ಸಲ್ಲಿ ಕನ್ಫ್ಯೂಷನ್ಸ್ ಇದೆಯಾ? ಈಗ ನೀವು ಮ್ಯಾನೇಜ್ ಮಾಡ್ಕೋಬೋದಾ? ಡೌಟ್ಸ್ ಇದ್ರೆ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ಪ್ರೊಫೈಲ್ ಟು ದ ಸೇಲ್ಸ್ ಮ್ಯಾನೇಜರ್ಸ್, ದ ಕನ್ಸರ್ನ್ ಸೇಲ್ಸ್ ಮ್ಯಾನೇಜರ್ಸ್. ಓಕೆನಾ? ಅದನ್ನು ಹೇಳ್ತೀನಿ ಕೇಳ್ಕೊಳ್ಳಿ. ಈಗ ನೀವು ಅದನ್ನ ಈ ಒಂದು ಕಸ್ಟಮರ್ ಪ್ರೊಫೈಲ್ನ ಯಾವ ಥರ ಡಿವೈಡ್ ಮಾಡಬೇಕು, ಈ ಪ್ರೊಫೈಲ್ ಯಾವ ಬ್ಯಾಂಕಿಗೆ ಫಿಟ್ ಆಗುತ್ತೆ ಅದು ನಿಮ್ಗೆ ಗೊತ್ತಾಗಬೇಕು. ಕರೆಕ್ಟಾ? ಯು ಹ್ಯಾವ್ ಡೌಟ್ ಆನ್ ದಟ್.
Correct. ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ಅಂತ ಹೇಳಿ. ಅದನ್ನ ನಾನು ಈಗ ಹೇಳ್ತೀನಿ. ಈಗ ಯು ವಿಲ್ ಬಿ ಹ್ಯಾವಿಂಗ್ ದ ಡೌಟ್ಸ್ ಆನ್ ದಟ್ ಅಲ್ಲ. ಓಕೆ, ಫಸ್ಟ್ ಇವಾಗ ನೋಡಿ ಕ್ಯಾಟಗರೈಸ್ ಮಾಡಿ ಫಸ್ಟ್ ಪ್ರೊಫೈಲ್ನ. ಈಗ ಕಸ್ಟಮರ್ ಬಂದು ಒಳ್ಳೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾನೆ, ಕ್ಯಾಟಗರಿ ಕಂಪ್ನಿ, ದಟ್ ಮೀನ್ಸ್ ಕಾರ್ಪೊರೇಟ್ ಕಂಪ್ನೀಸಲ್ಲಿ ವರ್ಕ್ ಮಾಡ್ತಾನೆ ಅಂತ ಅನ್ಕೊಳ್ಳಿ. ವಾಟ್ ಯು ವಿಲ್ ಎಕ್ಸ್ಪೆಕ್ಟ್ ಮ್ಯಾಕ್ಸ್? ಇಂಟ್ರೆಸ್ಟ್ ರೇಟ್. ಈ ಫೈಟ್ ಫಾರ್ ಇಂಟ್ರೆಸ್ಟ್ ರೇಟ್, ಕರೆಕ್ಟಾ? ನಾವೇನು ಅವನು ಕೊಡಬೇಕು? ವೇರ್ ದ ಇಂಟ್ರೆಸ್ಟ್ ರೇಟ್ ಇಸ್ ಲೆಸ್, ನಾವು ಅದನ್ನೇ ಕೊಡ್ಬೇಕು ಅವನಿಗೆ. ಅವ್ನು ನಿಮ್ಮ 0.25 ಜಾಸ್ತಿ ಮಾಡಿದ್ರು ಯು ವಿಲ್ ನಾಟ್ ಟೇಕ್ ಇಟ್. ಕಮಿಟ್ ಮಾಡಬೇಕಂದ್ರೆ 0.25 ನೀವು ಜಾಸ್ತಿ ಹೇಳಿದ್ರು ಯು ವಿಲ್ ನಾಟ್ ಟೇಕ್ ಫ್ರಮ್ ಅಸ್. ಎಷ್ಟು ಮ್ಯಾಕ್ಸಿಮಮ್ ಕಡಿಮೆ ಕೊಡ್ತೀವಿ ಅದನ್ನ ನಾವು ಅವನಿಗೆ ಹೇಳಬೇಕು. ನಾವು ಅದನ್ನ ಮ್ಯಾಕ್ಸಿಮಮ್ ಕಡಿಮೆ ನಿಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ಗೊತ್ತಾ? HDFC ಇಸ್ ಎ ಗುಡ್ ರೇಟ್, ಆಕ್ಸಿಸ್ ಇಸ್ ಗಿವಿಂಗ್ ಗುಡ್ ರೇಟ್, ಓಕೆನಾ? ಆಕ್ಸಿಸ್, HDFC ಅಂಡ್ ICICI ಇಸ್ ಗಿವಿಂಗ್ ಗುಡ್ ರೇಟ್ ಫಾರ್ ಪರ್ಸನಲ್ ಲೋನ್. ಫಸ್ಟ್ ಪ್ರಿಫರೆನ್ಸು ಸರ್ ಈ 3 ಬ್ಯಾಂಕ್ ಹೇಳಬೇಕು. ಕಾರ್ಪೊರೇಟ್ ಕಂಪ್ನೀಸ್ ಬಂತಂದ್ರೆ ವಿ ಹ್ಯಾವ್ ಟು ಟೆಲ್ ಅಬೌಟ್ HDFC, ICICI ಅಂಡ್ ಆಕ್ಸಿಸ್ ಅಂಡ್ ಸ್ಟ್ಯಾಂಡರ್ಡ್ ಚಾರ್ಟೆಡ್. ಸ್ಟ್ಯಾಂಡರ್ಡ್ ಚಾರ್ಟೆಡ್ ಇಸ್ ಗಿವಿಂಗ್ ಗುಡ್. ಈ 4 ಬ್ಯಾಂಕ್ಗೆ ಏನಾದರೂ ಫೈಲ್ಸ್ ಬಂತಂದ್ರೆ ವಿ ಹ್ಯಾವ್ ಟು ಪುಷ್ ಇಟ್ ಟು ದಯಾನಂದ್. ಕ್ಯಾಟ್ ಎ, ಕ್ಯಾಟ್ ಬಿ, ಕ್ಯಾಟ್ ಸಿ, 3. ಹೌದು. ಪ್ರೆಸೆಂಟ್ಗೆ ಅವ್ರಿಗೆ ಕೊಡಿ, ಫ್ಯೂಚರಲ್ಲಿ 1 by 1 ಕೋಡ್ ನಾವೇ ತಗೋಣ ಹೋಗ್ತಾ ಹೋಗ್ತಾ. ನಮ್ಗೇನಂದ್ರೆ ದೇ ಎಕ್ಸ್ಪೆಕ್ಟ್ ದ ವಾಲ್ಯೂಮ್ ಮೋರ್, ವಿ ಡೋಂಟ್ ಹ್ಯಾವ್ ದಟ್ ಮಚ್ ವಾಲ್ಯೂಮ್ ನಮ್ಗೆ ಇವಾಗ ಕೊಡೋಕ್ಕಾಗಲ್ಲ. ಸೊ ವಿ ಆರ್ ಗಿವಿಂಗ್ ಟು ದಯಾನಂದ, ಈಸ್ ಟೇಕಿಂಗ್ ಕೇರ್, ರೈಟ್ ಅಲ್ವಾ? ದಯಾನಂದ್ ಈಸ್ ಹ್ಯಾವಿಂಗ್, ಅವನದೇ ನಮ್ಮ ಈಸ್ ಮೈ ಕೊಲೀಗ್, ಅವನು ಕೊಟ್ಟು ಲಾಗಿನ್ ಮಾಡಿಸಿ ಪ್ರೊಸೆಸ್ ಮಾಡ್ಕೋಣ. ಇದು ಕ್ಯಾಟ್ ಎ ಕಂಪ್ನಿಗಳಿಗೆ, ಕ್ಯಾಟ್ ಎ, ಕ್ಯಾಟ್ ಬಿ, ಕ್ಯಾಟ್ ಸಿ, 3ಕ್ಕೂ. ಹಾಂ, ಕಾರ್ಪೊರೇಟ್ ಕಂಪ್ನೀಸ್, ಕರೆಕ್ಟ್. ಹೌದು, ಎಲ್ಲ ಕಾರ್ಪೊರೇಟ್ ಕಂಪ್ನೀಸ್ನೇ, ಓಕೆನಾ? ಈ ಥರ ಪ್ರೊಫೈಲ್ ಹೈಯರ್ ಗುಡ್ ಸ್ಯಾಲ್ರಿ ಇರುವಂಥದ್ದು, ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರುವಂಥ, ಈವನ್ 25 ಸ್ಯಾಲ್ರಿ ತಗೊತಾ ಇದ್ರು ಈ ಎಕ್ಸ್ಪೆಕ್ಟ್ ಗುಡ್ ರೇಟ್ ಆಫ್ ಇಂಟ್ರೆಸ್ಟ್, ಈ ಫೈಟ್ ಫಾರ್ ರೇಟ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಈ ಫೈಟ್ ಫಾರ್ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಅವ್ನಿಗೆ ಏನು ಹೇಳಬೇಕು? ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಕೊಡಬೇಕು, ಆವಾಗಲೇ ಹಿ ವಿಲ್ ಅಗ್ರಿ. ನಮ್ಮ ಕಾರ್ಪೊರೇಟ್ ಪೀಪಲ್ ಅಂತ ಅನ್ಸಿದ ತಕ್ಷಣ ವಿ ಹ್ಯಾವ್ ಟು ಕಾಲ್ ಟು ದ, ನಾವು ಏನು ಹೇಳಬೇಕು? ಸರ್ ಎಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಕೇಳಿದ್ರೆ ಏನು ಹೇಳಬೇಕು? ಸರ್ HDFC ಇಸ್ ಗುಡ್, ಟೇಕ್ ಇಟ್, ವಿ ಡು ದ HDFC, ಸ್ಟ್ಯಾಂಡರ್ಡ್ ಚಾರ್ಟೆಡ್ ಇಸ್ ಗಿವಿಂಗ್ ಗುಡ್, ವಾಟ್ ರೇಟ್ ದೇ ಆರ್ ಗಿವಿಂಗ್, ವಾಟ್ ರೇಟ್ ಅದನ್ನು ಕೇಳ್ಕೊಳ್ಳಿ. ಯಾವ್ಯಾವ ಬ್ಯಾಂಕ್ ಏನೇನು ರೇಟ್ ಕೊಡ್ತಾ ಇದೆ ಅದನ್ನ ದಯಾನಂದ್ ಕಡೆಯಿಂದ ಕೇಳ್ಕೊಂಬಿಡಿ. ಈಗ ಪ್ರೆಸೆಂಟ್ ಅಪ್ಡೇಟೆಡ್ ಸ್ಟ್ಯಾಂಡರ್ಡ್ ಆಗಿ 9.5 ಕೊಡ್ತಾರೆ, 10.9.5, 9.75 ಎಲ್ಲ ಸಿಗ್ತಾ ಇದೆ, ಆ 10.5 ಎಲ್ಲ ಸಿಗ್ತಾ ಇದೆ. ಪ್ಲೀಸ್ ಕಾಲ್, ಯು ಹ್ಯಾವ್ ಆಲ್ ದ ಲಿಸ್ಟ್. ನನಗೆ ಫ್ರಮ್ ಟುಮಾರೋದಲ್ಲಿ ನಿಮಗೆ ಯಾವ ಬ್ಯಾಂಕ್ ಏನೇನು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಎಲ್ಲ ಪ್ರತಿಯೊಂದು ತಿಳ್ಕೊಂಡಿರ್ಬೇಕು. ನೀವು ಯಾರ್ಯಾರಿಗೆ ಏನೇನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ ಎಲ್ಲ ತಿಳ್ಕೊಳ್ಳಿ ನಾಳೆಗೆ, ಓಕೆನಾ? 4 ಜನಕ್ಕೂ ಕಾಲ್ ಮಾಡಿ ಯಾವ್ಯಾವ ಬ್ಯಾಂಕ್ ಏನೇನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡುತ್ತೆ ಅದನ್ನ ನೀವು ಕರೆಕ್ಟ್ ತಿಳ್ಕೊಂಡಿರ್ಬೇಕು. ಮತ್ತೆ ಯಾವ್ಯಾವ ತರ ಪ್ರೊಫೈಲ್ ಮಾಡ್ತೀರಾ ಸರ್ ಅದನ್ನು ಕೇಳ್ಕೊಳ್ಳಿ, ಓಕೆನಾ? ರೈಟ್, ಕ್ಯಾಟ್ ಕ್ಲಿಯರಾ? ಈಗ ಕ್ಯಾಟ್ ಲಿಸ್ಟಲ್ಲಿ ಬರಲ್ಲ, ಸಪೋಸ್ ಲಿಸ್ಟಲ್ಲಿ ಬರಲ್ಲ, ಅದು ಓಪನ್ ಮಾರ್ಕೆಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಯಾಲರಿ ಅಕೌಂಟ್ ಕ್ರೆಡಿಟ್ ಆಗ್ತಾ ಇದೆ, ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ವಿ ಕೆನಾಟ್ ದ ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡೋಕ್ಕಾಗಲ್ಲ ಅವ್ರಿಗೆ. ಅರೆ ಕರೆಕ್ಟಾ? ಅವ್ರಿಗೆ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಿವರೆಗೂ ಹೋಗ್ಬೋದು? 16ಕ್ಕೆ ಬರ್ಬೋದು, 17ಕ್ಕೆ ಬರ್ಬೋದು, 21ವರೆಗೂ ಹೋಗುತ್ತೆ. ಇವ್ರಿಗೆ ಎಷ್ಟಿರುತ್ತೆ? 9.5 ಇರುತ್ತೆ. ಲಿಸ್ಟಿಗೆ ಬಂದಿಲ್ಲ ಅಂತ ಅಂದರೆ ಅವ್ನು ಅಲ್ಲಿ ಕೂತ್ಕೊಳ್ಳೋಕೆ ಹೇಳಿ, ಯಾಕೆ ಕೂತ್ಕೊಂಡಿದ್ದಾರೆ ನೀವು ಹೇಳಿ, ಅಬ್ಸರ್ವ್ ಮಾಡಿ, ಸಿಟ್ ಇನ್ಸೈಡ್ ಅಂಡ್ ಡೋಂಟ್ ಟಾಕ್ ವಿತ್ ದೆಮ್ ಅಂತ ಹೇಳಿ, ಡಿಸ್ಟರ್ಬೆನ್ಸ್ ಮಾಡ್ತಾರೆ. ವಾಟ್ ಈಸ್ ಟಾಕಿಂಗ್ ದೇರ್? ನಾಳೆ ಹಾಲಿಡೇ ಇಲ್ಲ, ಹೊರಡ್ಲಿ ಬೇಕಿದ್ರೆ, ನೋ ಪ್ರಾಬ್ಲಮ್, ಹೊರಡ್ಲಿ, ನಾಳೆ ಹಾಲಿಡೇ ಬೇಡ. ಲೀಡ್ಸ್ ಎಲ್ಲ ಕೊಟ್ರಾ? ಕಂಪ್ಲೀಟ್ ಆಗಿ ಬಂತ? 2 minutes ಎಲ್ಲ ಬರೋಕ್ಕೆ ಹೇಳಿ, ಹಂಗೇನೆ
ಹೆಂಗೆ ಬರಕ್ಕೆ ಹೇಳಿ. ಎಲ್ಲರೂ ಬರ್ಬೇಕು. ನಿಮ್ಗೆ ಲೇಟ್ ಆಗುತ್ತಾ ಏನಾದರೂ? ಒಂದು ಹಾಫ್ ಆನ್ ಅವರ್ ಕೂತ್ಕೋಬೋದಾ? ನಿಮ್ಗೆ ಲೇಟ್ ಆಗ್ಬಿಡುತ್ತಾ? ಕಲ್ತ್ಕೊಂಡ್ಬಿಟ್ರೆ ನೀವು ನಾಳೆಯಿಂದ ಆರಾಮ್ಸೆ ಆಗ್ಬಿಡ್ತೀರಾ. ಹಾಫ್ ಆನ್ ಅವರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತೊಂದು ದಿವಸ. ಹಾಂ, ರೆಗ್ಯುಲರ್ ಇರಲ್ಲ. ಹೌಸ್ ಅ ಡೇ? ಗುಡ್. ಹೌ ಮೆನಿ ರಿಕ್ರೂಟ್ಮೆಂಟ್? ಆನ್ಲೈನ್ ಆಯ್ತಾ? ಹೌ ರಿಕ್ರೂಟೆಡ್? ಇಬ್ರು ಬೆಳಿಗ್ಗೆ ಬಂದಿದ್ರು, ಹಾಂ. ಇನ್ನ 3 ಆನ್ಲೈನ್. ಆನ್ಲೈನ್ ಮೀನ್ಸ್ ಒಬ್ರು ಚಿತ್ತೂರಲ್ಲಿದ್ದಾರೆ ಸರ್. ದಟ್ಸ್ ಕರೆಕ್ಟ್. ಓಕೆ, ಸೆಲೆಕ್ಟೆಡ್. ಸೆಲೆಕ್ಟೆಡಾ? ಸೆಲೆಕ್ಟೆಡ್ ಅಂದ್ರೆ ಅವ್ರು ವಿಡಿಯೋ ಕಳಿಸಿದ್ವಿ ಸರ್, ಅವ್ರು ನೋಡ್ಬೇಕಲ್ಲ ವಿಡಿಯೋ. ಹಾಂ. 4 ಜನ ವಿಡಿಯೋ ಕಳಿಸಿದ್ರು. ಓಕೆ, ರೈಟ್. ಹೌ ಮೆನಿ ವಾಕಿನ್ಸ್? ಓನ್ಲಿ 2 ವಾಕಿನ್ಸಾ? ಯು ಹ್ಯಾವ್ ಟು ಮೇಂಟೈನ್ 10. ನಾಳೆ ಬರ್ತಾರೆ. 10 ಮೇಂಟೈನ್ ಮಾಡಬೇಕು ಎವ್ರಿ ಡೇ. 10 ವಾಕಿನ್ಸ್, 2 ಬೋರ್ಡ್ ಆನ್ ಬೋರ್ಡ್. 2 to 3 ಆನ್ ಬೋರ್ಡ್ ಮಾಡ್ಕೊಳ್ಳಿ, 10 ವಾಕಿನ್ಸ್ ಮಾಡ್ಕೊಳ್ಳಿ. ದಟ್ ಈಸ್ ಯುವರ್ ಜಾಬ್. ಕ್ಲಿಯರಾ? ಹಾಂ. ಹೇಗಿತ್ತು ದಿನ ಇವತ್ತು? ಸರ್ ಡೇಟಾಬೇಸ್ ಆಗಿಲ್ಲ ಸರ್. ಐ ವಿಲ್ ಗಿವ್ ದಟ್. ಅಲ್ಲಿ ಇತ್ತಲ್ಲ, ಕೊಡಬೇಕಲ್ವಾ? ಅದೇ ತಗೊಂಡ್ರು. ಹಾಂ, ಓಕೆ. ವಾಟ್ ಇಸ್ ರಾಂಗ್? ಇವಾಗ ಸಂಜೆನೇ ತಗೊಂಡಿದ್ದೆ. ಓಕೆ, ಓಕೆ, ನೋ ಪ್ರಾಬ್ಲಮ್. 6 ಆಗಿದೆ. ಡೇಟಾಬೇಸ್, ಎನಫ್ ಡೇಟಾಬೇಸ್ ಇದೆ. ಇಫ್ ಯು ವಾಂಟ್ ಎನ್ ನಂಬರ್ ಡೇಟಾಬೇಸ್, ವಿ ವಿಲ್ ಪ್ರೊವೈಡ್ ಇಟ್. ವಿ ಹ್ಯಾವ್ ಯೂಸ್ ಡೇಟಾಬೇಸ್. ಓಕೆನಾ? ಏನಾದ್ರು ಲೀಡ್ಸ್ ಬಂತಾ ಎಲ್ಲರಿಗೂ? ಸರ್ ಆಕ್ಚುಲಿ ನಾನು ಪರ್ಸನಲ್ ಫೋನ್ ನಂಬರ್ ಇಂದಲೇ ಕಾಲ್ ಮಾಡಿದ್ದೀನಿ. ಟೇಕ್ ಸಿಮ್, ಕಂಪ್ನಿ ವಿಲ್ ಪ್ರೊವೈಡ್ ಇಟ್, ಡೋಂಟ್ ವರಿ. ಬಟ್ ಸಪೋಸ್ ಇವತ್ತು ನಾನು ಅಲ್ಲಿ ಹೆಡ್ ಆಫೀಸ್ ಹತ್ರ ಹೋದ್ರೆ ಅದು ಎರರ್ ಬಂತು. ಹ್ಞೂ. ಸೊ ತಗೊಳ್ಳಿಲ್ಲ. ಅವ್ರದ್ದು ಪ್ರೊಸೆಸ್ ಇರುತ್ತೆ, ಸ್ವಲ್ಪ ನಾವು ಪರ್ಚೇಸ್ ಮಾಡಬೇಕಂದ್ರೆ ಅವ್ರ ಪ್ರೊಸೆಸ್ನ ಅಲ್ಲಿ ಮೆನ್ಷನ್ ಮಾಡಬೇಕಲ್ವಾ, ಅದು ಆಗಲಿಲ್ಲ, ಇವತ್ತು ಎರರ್ ಇತ್ತು. Okay. ನಂದು ಪರ್ಸನಲ್ ನಂಬರ್ ಇಂದನೇ ಮಾಡಿದ್ದೀರಾ? ನೋ ಪ್ರಾಬ್ಲಮ್, ಏನಾಗಲ್ಲ, ತಲೆಗೆಡ್ಸ್ಕೊಬಿಡಿ. ಸರ್ ಟುಡೇ 4 leads. 4 you got a maintain 10 leads, that is over. How do you? 6 sir. 6 leads you got it. How was the profiles? Profiles was good. ಕಳಿಸಿದ್ರು. Enquiries? ಹಾಂ, ಬರ್ಕೊಂಡಿದ್ದೀರಾ ನೀಟಾಗಿ? ಕಂಪ್ಲೀಟ್ ಪ್ರೊಫೈಲ್ ಬರ್ಕೋತಾ ಇದ್ದೀರಾ ಇಲ್ಲ ಜಸ್ಟ್ ನಂಬರ್ ಬರ್ಕೋತಾ ಇದ್ದೀರಾ? ಸರ್ ಕೆಲವೊಂದು ಡೀಟೇಲ್ಸ್ ಇರಿ ನಿಮಿಷ. ಪ್ರೊಫೈಲ್ ಅಂದರೆ ಏನು, ಹೆಂಗೆ, ಏನೇನು ಬರ್ಕೋಬೇಕು? ಕಸ್ಟಮರ್ ಎಷ್ಟು ಲೋನ್ ಬೇಕಿದೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಕಸ್ಟಮರ್ಗೆ ಎಷ್ಟು ಲೋನ್ ಬೇಕಿದೆ, ಒನ್ ಪಾಯಿಂಟು. ಪ್ರಾಪರ್ಟಿ ಲೋನ್ ಆದರೆ ಪ್ರಾಪರ್ಟಿ ಡೀಟೇಲ್ಸು, ದಟ್ ಮೀನ್ಸ್ ಎ ಖಾತಾನ ಬಿ ಖಾತಾನ, ಪ್ರಾಪರ್ಟಿ ಎಷ್ಟು ಡೈಮೆನ್ಸ್ ಇದೆ, ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ, ಯಾವ ಏರಿಯಾದಲ್ಲಿದೆ ಪ್ರಾಪರ್ಟಿ, ರೆಂಟ್ ಎಷ್ಟು ಬರ್ತಾ ಇದೆ, ಇದನ್ನು ಕಲೆಕ್ಟ್ ಮಾಡೋದು. ಆಲ್ಮೋಸ್ಟ್ ಪರ್ಸನಲ್ ಬಿಸ್ನೆಸ್ ಯು ಗಾಟ್ ಓನ್ಲಿ ಪರ್ಸನಲ್ ಬಿಸ್ನೆಸ್ ನೋ. ಹೌ ವಾಸ್ ದ ಪ್ರೊಫೈಲ್? ಗುಡ್ ಮೀನ್ಸ್ ಹೌ ಯು ಜಡ್ಜ್. ಸರ್ ಅದು ನನಗೆ ಗೊತ್ತಾಗಿಲ್ಲ ಸರ್, ಅದು ಪ್ರೊಫೈಲ್ ಯಾವ ಥರ ಬರುತ್ತೆ. ವಿಡಿಯೋಸ್ ಇವತ್ತು ಕಂಪ್ಲೀಟ್ ನೋಡಿ. ಓಕೆ ಸರ್. ಹಾಂ, ವಿಡಿಯೋಸ್ ಕಂಪ್ಲೀಟ್ ನೋಡಿ. ಓಕೆ, ರೈಟ್, ನೋ ಪ್ರಾಬ್ಲಮ್. ಗುಡ್. ಟುಡೇ ವಾಸ್ ಗುಡ್. ನೋ ಪ್ರಾಬ್ಲಮ್. ಕಂಪ್ಲೀಟ್ ವಿಡಿಯೋಸ್ ನೋಡಿ, ಅರ್ಥ ಆಗುತ್ತೆ. ಹಾಂ, ಏನಾದ್ರು ಡೌಟ್ಸ್, ಎನಿಥಿಂಗ್? ನಥಿಂಗಾ? ರೈಟ್. ನಾಳೆ ಹಾಲಿಡೇ ಬೇಕಾ? ಹಾಂ ರೀ, ಕೆಲಸ ಮಾಡಿ ಫಸ್ಟು, ದಟ್ ಈಸ್ ಇಂಪಾರ್ಟೆಂಟ್. ಜನವರಿ 26ಗೆ ಯಾರು ಸ್ಕೂಲ್ಗಳೇ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಇವಾಗ. ಸ್ಕೂಲೇ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಯಾಕೆ ಟೆನ್ಷನ್ ತಗೋತಾರೆ? ಯಾಕೆ ಹೇಳ್ತೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ನಾಟ್ ಎ ಕಾರ್ಪೊರೇಟ್ ಕಂಪ್ನಿ, ದಿಸ್ ಎ ಸ್ಮಾಲ್ ಕಂಪ್ನೀಸ್. ಎವ್ರಿ ಡೇ ಆ್ಯಂಡ್ ಎವ್ರಿ ಅವರ್ ಈಸ್ ಇಂಪಾರ್ಟೆಂಟ್. ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಿ, ಯುಗಾದಿ ಸೆಲೆಬ್ರೇಟ್ ಮಾಡಿ, ದಸರಾ ಸೆಲೆಬ್ರೇಟ್ ಮಾಡಿ, ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಿ, ನೋ ಪ್ರಾಬ್ಲಮ್. 26 ಈಸ್ ನಾಟ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಇಂಪಾರ್ಟೆಂಟ್ ಇದ್ರೂ ರಜಾ ಕೊಡೋದು ಬೇಡ. ಓಕೆನಾ? ಬೇಡ ಪ್ಲೀಸ್. ಎನಿ ಅದರ್ ಡೇ ತಗೊಳ್ಳಿ, ಆಲ್ಟರ್ನೇಟ್ ಏನಾದರೂ ಮಾಡೋಣ. ಸೆಲೆಬ್ರೇಷನ್ಸಿಗೆ ತಗೊಳ್ಳಿ, ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ. ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡೋಣ. ಎಲ್ಲರಿಗೂ ಜವಾಬ್ದಾರಿ ಇದೆಯಲ್ಲ, ಇಲ್ವಾ? ಇದೆ ಸರ್. ಮನೇಲಿ ಸೆಲೆಬ್ರೇಟ್ ಮಾಡ್ತೀರಾ ನೀವು? ಗಾಂಧಿ ತಾತನ ಫೋಟೋ ಮಾಡ್ತೀರಾ? ಇಲ್ಲ ತಾನೆ? ಇಲ್ಲ ಸರ್, ನಾನು ಹೇಳಿಲ್ಲ. ಅಲ್ಲೇ ಫಾರ್ ಎವ್ರಿಬಡಿ. ಸೀರಿಯಸ್ಲಿ, ಎಲ್ಲ ಗೌರ್ಮೆಂಟ್ ಹಾಲಿಡೇಸ್ ಸಿಗಲ್ಲ. ವಾಲ್ಮೀಕಿ ಜಯಂತಿ ಗೌರ್ಮೆಂಟ್ ಹಾಲಿಡೇ ಕೊಡ್ತಾರೆ, ನಾವು ಕೊಡೋಕ್ಕಾಗತ್ತಾ? ನಮಗೆ ಮಹಾವೀರ್ ಜಯಂತಿಗೆ ಕೊಡೋಕ್ಕಾಗತ್ತಾ? ಗಾಂಧಿ ಜಯಂತಿಗೆ ನಮಗೂ ದೇಶಭಕ್ತಿ ಇದೆ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ, ನಮ್ಮ ಯಾರು ಹೇಳಿ, APJ ಅಬ್ದುಲ್ ಕಲಾಂ ನನ್ನ ಇದಕ್ಕೇನೆ ರಜಾ ಕೊಟ್ಬಿಟ್ಟು ವರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಗಾಂಧಿ ತಾತನು ಅದನ್ನೇ ಹೇಳಿದ್ದು. ಸೊ ವರ್ಕ್, ಲೆಟ್ ಅಸ್ ವರ್ಕ್. ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ, ವಿ ಹ್ಯಾವ್ ಟು ಮೇಂಟೈನ್ ಇಟ್.
ಡೋಂಟ್ ಥಿಂಕ್ ಬ್ಯಾಡ್. ಏನು ಸರ್ ಹಿಂಗೆ ಹೇಳ್ತಾರೆ ಅಂತ ಅನ್ಕೋಬೇಡಿ. ಬಿಸ್ನೆಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಸೇಮ್ ಪ್ಯಾರಲಲ್ಲಿ ಬಿಸ್ನೆಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದನ್ನು ಮೇಂಟೈನ್ ಮಾಡ್ಕೋಣ. ಆಯಾ ದಿನದ ಬಿಸ್ನೆಸ್ ಅವತ್ತು ಕಂಪ್ಲೀಟ್ ಆಗಲೇಬೇಕು. ಅರ್ಥ ಆಯ್ತಾ? ಸೊ ಈ ಫೆಸ್ಟಿವಲ್ ಬೇಡ, ನೆಕ್ಸ್ಟ್ ಬರೋ ಫೆಸ್ಟಿವಲ್ ಯಾವುದು? ಯುಗಾದಿ ಕೊಡೋಣ, ಶಿವರಾತ್ರಿ ಕೊಡೋಣ. ಓಕೆ, ಆ ಥರದ್ದು ಸೆಲೆಬ್ರೇಟ್ ಎಲ್ಲ ಹಿಂದೂ ಫೆಸ್ಟಿವಲ್ಸ್ ಎಲ್ಲ ಮಾಡಿ, ನಾವು ಫೆಸ್ಟಿವಲ್ ಮಾಡಿಬಿಡ್ತೀವಿ ಅವತ್ತು. ಸರ್ ಅದು ನೋಟಿಸ್ ಕೊಡ್ತಾರೆ ಹಾಕಿ ಇಷ್ಟು ಲೀವ್ ಇದೆ ಅಂತ ಅಲ್ಲಿ ಹಾಕ್ಬಿಟ್ಟು. ಹಾಂ, ಓಕೆ, ಮಾಡೋಣ. ಲೆಟ್ ಅಸ್ ಡೂ ದಟ್. ಅವಾಗ ಕೇಳಲ್ಲ ಬಂದವರು. ಏನು ಪ್ರಾಬ್ಲಮ್, ವಿ ಆರ್ ಸ್ಮಾಲ್ ಟೀಮ್ ಅಲ್ವಾ, ನಾಟ್ ವೆರಿ ಬಿಗ್. ಡಿಸ್ಕಸ್ ಮಾಡ್ಕೋಣ. ಏನಾದರೂ ವೆರಿ ಇಂಪಾರ್ಟೆನ್ಸ್ ಇದ್ದರೆ ಹೇಳಿ, ವಿಲ್ ಹ್ಯಾವ್. ಇದಕ್ಕೆಲ್ಲ ಬೇಕಾಗಿಲ್ಲ. ಹಾಂ, ಡೋಂಟ್ ಟೇಕ್ ಇಟ್. ಹಾಂ, ರೈಟ್, ಆಲ್ ದ ಬೆಸ್ಟ್. ಗುಡ್. ಓಕೆ ಓಕೆ, ನಿಮ್ದು ಹೇಗೆ ಈಗ? ಹೌ ಇಸ್ ಗೋಯಿಂಗ್ ಗುಡ್ಡಾ? ಹ್ಯಾಪಿ? 10 you have to maintain. ಮಾಡ್ತಾ ಇದ್ವಿ. ನನಗೆ ಸ್ಟೋರೀಸ್ ಬೇಡ. ಹಲೋ, ಓಕೆ, ಕಳಿಸ್ತೀನಿ, ಮುಗಿಸ್ತೀನಿ. ಇದು ಮುಗಿಲೇಬೇಕು, ವೇಸ್ಟ್ ಆಗುತ್ತೆ ನಾನು ಮಾಡಿದ್ದು. ಮುಗಿಲಿ. ನಾಳೆ ವೇಸ್ಟ್ ಆಗುತ್ತೆ, ನಿಮಗೂ ಗೊತ್ತಾಗಲ್ಲ ಏನು ಮಾಡಬೇಕಂತ. ಟು ಕಂಪ್ಲೀಟ್ ಹೇಳೋಕ್ಕಾಗಲ್ಲ ಏನಾಗುತ್ತಂತ. ಬಂದರೂ ಬೇರೆ ಕೆಲಸ ಇರುತ್ತಲ್ಲ. ಟು ಕಂಪ್ಲೀಟ್ 2 days. ಎನಿಥಿಂಗ್ ಬನ್ನಿ ಅಂತ ನಾನು ಹೇಳ್ತಾರೆ ಇದ್ದೀನಿ. ಸ್ವಲ್ಪ ಮೇಂಟೈನ್ ಮಾಡಿ. ಮೇಂಟೈನ್ ಮಾಡಿ ನೋಡಿ, ನಾನು ಆವಾಗಲೇ ಏನು ಹೇಳಿದ್ದೀನಿ, ವೆನ್ ವಿ ಆರ್ ಹ್ಯಾವಿಂಗ್ ರೆಸ್ಪಾನ್ಸಿಬಿಲಿಟೀಸ್ ವಿ ಶುಡ್ ನಾಟ್ ಟೆಲ್ ಸ್ಟೋರೀಸ್. ಅದೇ ಸರ್, ದಟ್ ಈಸ್ ಅವರ್ ಡ್ಯೂಟಿ. ಮೇಂಟೈನ್ ಮಾಡಿ. ಇಲ್ಲ ಆಗಿಲ್ಲ ಮನೇಲಿ ಕಾಲ್ ಮಾಡಿ, ನಾಟ್ ಮೆಸೇಜಸ್ ಕಳಿಸಿ, ಚಾಟಿಂಗ್ ಮಾಡಿ, ಏನೋ ಮಾಡಿ, ಅಟ್ಲೀಸ್ಟ್ ಒಂದು 10 minutes. ಇಫ್ ಯು ವಾಂಟ್ ಮೋರ್ ಡೇಟಾಬೇಸ್ ಐ ವಿಲ್ ಗಿವ್ ಯು ಮೋರ್ ಡೇಟಾಬೇಸ್. ಐ ಹ್ಯಾವ್ ಎ ಗುಡ್ ಡೇಟಾಬೇಸ್. ಅನದರ್ ಆ ಶೀಟ್ಸ್ ಎಲ್ಲ ಕೊಟ್ಬಿಡಿ ಇವ್ರಿಗೆ. ಟೇಕ್ ಫುಲ್ ಶೀಟ್ಸ್, ಸೆಂಡ್ ಮೆಸೇಜಸ್ ಕಳಿಸಿ. ಅದು ಓಲ್ಡ್ ಅಲ್ಲ ಸರ್ ಅದು? ಪರವಾಗಿಲ್ಲ, ಅವ್ರ ಹತ್ರ ರೆಫರೆನ್ಸ್ ಸಿಗುತ್ತೆ, ಅವರೇ ಬರ್ತಾರೆ, ಸರ್ಚ್ ಮಾಡ್ತಾ ಇರ್ತಾರೆ. ಈ ಟ್ಯಾಪನ್ಸ್ ಬರುತ್ತೆ. ಮ್ಯಾಕ್ಸಿಮಮ್ ಇದನ್ನು ಫಾಲೋ ಅಪ್ ಮಾಡ್ತೀವಿ. ಆಗುತ್ತೆ, ಡೋಂಟ್ ವೆರಿ, 100% ಆಗುತ್ತೆ. ಎವ್ರಿ ಡೇ 2-3 ಆನ್ ಬೋರ್ಡ್ ಮಾಡಬೇಕು, ಆಮೇಲೆ ಫಾಲೋ ಅಪ್ ಮಾಡಬೇಕು. ಆಗೋಗುತ್ತಲ್ಲ. ಹಾಂ, ಗುಡ್ ವರ್ಕ್. ಓಕೆ, ಎನಿಥಿಂಗ್ ವಾಂಟ್ ಟು ಆಸ್ಕ್? ನಥಿಂಗ್ ಅಲ್ಲ, ಬಿಡಿ. ಇವ್ರ ಪ್ರಾಡಕ್ಟ್ಸ್ ಮೊದಲು ಹೇಳ್ಕೊಡ್ತಾ ಇದ್ದೀನಿ. ಓಕೆ ಫೈನ್. ಹಾಂ, ಓಕೆ. 20 minutes ಓಕೆನಾ? ಬೇಜಾರು ಮಾಡ್ಕೊಬಿಡಿ. ಇಲ್ಲ ಸರ್. ಹಾಂ, ಓಕೆ. ಈಗ ಅರ್ಥ ಆಗ್ಬಿಟ್ರೆ ನನಗೆ ನಾನು ಈಸಿ ಆಗ್ಬಿಡ್ತೀನಿ, ಫ್ರೀ ಆಗ್ಬಿಡ್ತೀನಿ ಅಷ್ಟೇ. ಓಕೆ, ನೋಡಿ ವಿಡಿಯೋದಲ್ಲಿ ಮಿಕ್ಸ್ ಆಗ್ಬಿಡ್ತೀವಿ. ಇದು ಮಿಕ್ಸ್ ಆಗ್ಬಿಡ್ತೀವಿ ಇಷ್ಟು. ನೀವು ಕಟ್ ಮಾಡ್ಬೋದಲ್ಲ? ಅದು 2 ಆಗ್ಬಿಡುತ್ತಲ್ವಾ, 2 ವಿಡಿಯೋಸ್ ಆಗ್ಬಾರ್ದಲ್ಲ. ಎನಿ ಹೌ ದಿಸ್ ಕಮ್ಸ್ ಟು ಯು ಅಷ್ಟೇ, ಯಾರಿಗೂ ಇದು ಯೂಟ್ಯೂಬ್ ಇದಕ್ಕೆ ಹಾಕಲ್ಲ, ಫಾರ್ ಯು ಓನ್ಲಿ. ಓಕೆ, ರೈಟ್. ಪರ್ಸನಲ್ಸ್ ಈಸಿನಾ? ಇದು ಅರ್ಥ ಆಯ್ತಾ ಈಗ? ಅಂಡರ್ಸ್ಟುಡಾ? ಕಸ್ಟಮರ್ ಕ್ಯಾಟಗರಿ ಹೆಂಗೆ ಡಿವೈಡ್ ಮಾಡ್ಕೋಬೇಕು? ಓಪನ್ ಮಾರ್ಕೆಟು, ಕ್ಯಾಟ್ ಎ, ಕ್ಯಾಟ್ ಬಿ, ಕ್ಯಾಟ್ ಸಿ, ಕಂಪ್ನಿ ಲಿಸ್ಟು, ನೆಗೆಟಿವ್ ಪ್ರೊಫೈಲ್ಸು ಎಲ್ಲ ನೋಡ್ಕೋಬೇಕು. ಅರ್ಥ ಆಯ್ತಾ? ಪ್ರೊಫೈಲ್ ಹೆಂಗಿದೆ? ಈಗ ಒಳ್ಳೆ ಸ್ಯಾಲ್ರಿ ಬರುತ್ತೆ ಅನ್ನೋಂಥವ್ರು ಏನು ಮಾಡ್ತಾರೆ, ಈ ಆಸ್ಕ್ ಆಲ್ವೇಸ್ ಲೆಸ್ ಇಂಟ್ರೆಸ್ಟ್ ರೇಟ್. ನಾವು ಟುಡೇಸ್ ದ ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್ ವಿಚ್ ಬ್ಯಾಂಕ್? ಅದನ್ನು ದಯಾನಂದ್ ಕೇಳ್ಕೊಳ್ಳಿ. ಯು ಹ್ಯಾವ್ ಟು ಆಸ್ಕ್ ದ ದಯಾನಂದ. ನೀವು ಮಾತಾಡಿ, ಏನು ಪ್ರಾಬ್ಲಮ್ ಇಲ್ಲ. ದಯಾನಂದ್ರ ಮಾತಾಡ್ಕೊಡಿ. ದಯಾನಂದ್ರ ಮಾತಾಡ್ಬಿಟ್ಟು, ಸರ್ ಯಾವ ಬ್ಯಾಂಕ್ ಇವಾಗ ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್, ಏನೇನು ಮಾತಾಡಬೇಕು ಸ್ವಲ್ಪ ಆಫೀಸ್ ಬಂದು ಎಕ್ಸ್ಪ್ಲೇನ್ ಮಾಡ್ಕೊಡಿ ಅಂದರೆ, ಈ ವಿಲ್ ಕಮ್ ಅಂಡ್ ಎಕ್ಸ್ಪ್ಲೇನ್ ಇಟ್. ಬರ್ತಾರೆ ಬೇಕಾದ್ರೆ ಆಫೀಸ್ಗೆ, ಬರ್ತಾರೆ, ಡೋಂಟ್ ವರಿ, ಎಲ್ಲರೂ ಬರ್ತಾರೆ. ಈವನ್ ವೇದಮೂರ್ತಿ ಆಫೀಸ್ ಬರ್ತಾರೆ, ಈ ವಿಲ್ ಟೀಚ್. ಓಕೆನಾ? ನೋ ಪ್ರಾಬ್ಲಮ್. ಆಮೇಲೆ ಇವ್ರು ಬರ್ತಾರೆ, ಯಾರು? ದಯಾನಂದ್ ಬರ್ತಾರೆ, ಈ ವಿಲ್ ಟೀಚರ್ಸ್, ನೋ ಪ್ರಾಬ್ಲಮ್. ಸೂರಜ್ ಬರ್ತಾರೆ, ಫಿನೇಬಲ್, ಈ ವಿಲ್ ಆಲ್ಸೋ ಕಮ್. ಲೋಕೇಶ್ ಬರ್ತಾರೆ, ಈ ವಿಲ್ ಆಲ್ಸೋ ಟೀಚ್. ನಿಮ್ಗೆ ಏನು ಪ್ರಾಡಕ್ಟ್ ನಾಲೆಡ್ಜ್ ಬೇಕೋ ಅಷ್ಟು ಕೊಡ್ತಾರೆ. ಕಲ್ತ್ಕೊಳ್ಳಿ. ಕಲ್ತ್ಕೊಂಡು ಅದ್ರ ಪ್ರಕಾರ ನೀವು ವರ್ಕ್ ಮಾಡಬೇಕು. ಗಟ್ ಇಟ್? ಅರ್ಥ ಮಾಡ್ಕೊಂಡ್ರಾ? ಹೌ ಟು ಪ್ರೊಸೆಸ್ ಎಲ್ಲ ನೀವು ಅವ್ರ ಹತ್ರನೇ ಕೇಳ್ಕೋಬೇಕಲ್ಲ. ಅರ್ಥ ಮಾಡ್ಕೊಂಡ್ರಾ? ನಾವು ಡಿಸಿಷನ್ ತಗೊಳ್ಳೋದು, ಜಡ್ಜ್ಮೆಂಟ್ ಮಾಡೋದೆಲ್ಲ ನೀವೇನೆ. ಅರ್ಥ ಆಯ್ತಾ? ರೈಟ್. ಅದನ್ನ ಕ್ಯಾಟಗರೈಸ್ ಮಾಡಿ ಅವ್ರ ಹತ್ರ ಏನೇ ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ. ಪ್ರೊಫೈಲ್ ಈ ಥರ ಇದೆ, ಕಳಿಸ್ಬೋದಾ?
ಈಗ ಪ್ರೊಫೈಲ್ ಇವಾಗ ಸಪೋಸ್ ಇವಾಗ ಒಂದು 21,000 22,000 ಇರುತ್ತೆ, ಓಪನ್ ಮಾರ್ಕೆಟ್ ಇರ್ತಾನೆ ಎಕ್ಸಾಂಪಲ್ಗೆ. ಆವಾಗ ಏನಾಗುತ್ತೆ, ಬಜಾಜ್ ಫೈನಾನ್ಸ್ ಈಸ್ ಕರೆಕ್ಟ್. ಬಜಾಜ್ ಫೈನಾನ್ಸ್ಗೆ ಹಾಕಿ ಅವ್ರದ್ದು ಸ್ಟ್ಯಾಂಡರ್ಡ್ ರೇಟ್, ಇಂಟ್ರೆಸ್ಟ್ ರೇಟ್ ಇಸ್ ಸ್ಯಾಲರಿಡ್ಗೆ 16 21 ಇದೆ, 18 ಇದೆ. ಅವ್ನು ಕೊಡ್ತಾನೆ, ಅವ್ನಿಗೆ ಯಾವ ಕ್ಯಾಟಗರಿನೂ ಬೇಕಿಲ್ಲ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾನೆ, ಕೊಡ್ತಾನೆ ಲೋನ್. ಆತ ಕ್ಯಾಟಗರಿ ಬಂದರೆ ಹಾಕಿ, ಓಕೆನಾ? ಎಲ್ಲಿಗೆ ಹಾಕ್ತಿರುವಾಗ ಬಜಾಜ್ಗೆ ಹಾಕಿ. IDFC ಸೇಮ್, ಅವ್ರಿಗೆ ಕ್ಯಾಟಗರಿನೂ ಬೇಕಾಗಿಲ್ಲ, ಬಟ್ ಹಿ ಗಿವ್ ಲೋನ್, ಇಂಟ್ರೆಸ್ಟ್ ರೇಟ್ ಇಸ್ ಮೋರ್. ಡಿವಿಯೇಷನ್ ಬಂದರೆ ಆ ಥರ ಹಾಕಿ. ಶೈಲೇಂದ್ರ, ಯು ಕ್ಯಾನ್ ಆಲ್ಸೋ ಮೂವ್, ನೋ ಪ್ರಾಬ್ಲಮ್. ಹೋಗಿ ಪರವಾಗಿಲ್ಲ, ಓಕೆ ನೋ ಪ್ರಾಬ್ಲಮ್. ಅದರ್ವೈಸ್ ಥ್ಯಾಂಕ್ ಯು. ಬಜಾಜ್ಗೆ ಹಾಕಿ. ಫಿನೇಬಲ್ ಏನಿರುತ್ತೆ, ಫಿನೇಬಲ್ ಪ್ರಾಡಕ್ಟ್ ಹೇಗಿರುತ್ತಾ? ಈಗ ಪ್ರಾಡಕ್ಟ್ 1 by 1 ಹೇಳ್ತೀನಿ ಕೇಳ್ಕೊಳ್ಳಿ. ICICI ಏನು ಮಾಡುತ್ತೆ, ಮ್ಯಾಕ್ಸಿಮಮ್ ದೇ ಡು ಓನ್ಲಿ ಕಾರ್ಪೊರೇಟ್ಸು ಮಾಡ್ತಾರೆ, ಮತ್ತು ಓಪನ್ ಕ್ಯಾಟ್ ಬಿ ಕ್ಯಾಟ್ ಸಿ 3 ಮಾಡ್ತಾರೆ, ಪ್ಲಸ್ ಓಪನ್ ಮಾರ್ಕೆಟ್ ಮಾಡ್ತಾರೆ. ಓಪನ್ ಮಾರ್ಕೆಟ್ ಅಂತ ಹೇಳಿ ಜಸ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಷ್ಟೇ, ಲಿಸ್ಟೆಡ್ ಕಂಪ್ನೀಸ್ ಇರಲ್ಲ, ಓಕೆ? ಅವರು ಮಾಡ್ತಾರೆ, ಅವ್ರದ್ದು ಕ್ಯಾಲ್ಕುಲೇಷನ್ಸ್ ಇದೆ. ಈಗ ಓಪನ್ ಮಾರ್ಕೆಟ್ಗೆ ಏನಾಗುತ್ತೆ, ಓಪನ್ ಮಾರ್ಕೆಟ್ ಬಂದಾಗ ಇವರು 18 to 21 ಹೋಗ್ತಾರೆ. ಯಾರು? ICICI, HDFC ಪ್ಲಸ್ ಆಕ್ಸಿಸ್. ಓಪನ್ ಮಾರ್ಕೆಟ್ ಬಂದಾಗ ಈ ಥರ ಬರುತ್ತೆ, ಅವರು ಮಾಡ್ತಾರೆ. ಆ ರೇಟ್ ಆಫ್ ಇಂಟ್ರೆಸ್ಟ್ ಬಂದಾಗ ಏನಾಗುತ್ತೆ, ಸೇಮ್ 21ಗೆ ಬರ್ತಾರೆ ಅವರು ಕೊಡ್ತಾರೆ, 21ಗೆ ಬರ್ತಾರೆ. ನೀವು ಬೇಕಿದ್ರೆ ಸೇಮ್ ಕಸ್ಟಮರ್ನ ಬೇಕಿದ್ರೆ 3 ಬ್ಯಾಂಕಿಗೂ ಹಾಕ್ಬೋದು. ಜಾಸ್ತಿ ಬೇಕಿದ್ರೆ ಕಸ್ಟಮರ್ ನೀಡ್ ಮೋರ್ ಅಂತಂದ್ರೆ, ಈಗ ಸಪೋಸ್ ಏನಾಗುತ್ತೆ, ಕಸ್ಟಮರ್ ಒಂದು ಚೆಕ್ ಬೌನ್ಸ್ ಮಾಡ್ಕೊಂಡ್ಬಿಡ್ತಾನೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ಗೆ. ಒಂದು 3 months ಮುಂಚೆ ಒಂದು ಚೆಕ್ ಬೌನ್ಸ್ ಮಾಡ್ಕೊಂಡ್ಬಿಡುತ್ತೆ, ಯಾವುದೋ EMI ಕಟ್ತಾ ಇರ್ತಾರೆ, ಅದನ್ನು ಬೌನ್ಸ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ನಾವೇನು ಮಾಡಬೇಕು, ಫಸ್ಟು ನಮ್ಮ ಸೇಲ್ಸ್ ಮ್ಯಾನೇಜರ್ಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸರ್, ಇವ್ರು ಒಂದು ಚೆಕ್ ಬೌನ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಏನಾದರೂ ಮಾಡ್ತೀರಾ ಸರ್? ಕೇಳಬೇಕು ಅದನ್ನು. ಹಾಂ, ಪ್ರೊಫೈಲ್ ಟು ಪ್ರೊಫೈಲ್ ಎಕ್ಸ್ಪ್ಲೈನ್ ಮಾಡಬೇಕು, ಕೇಳಬೇಕು ಅವ್ರನ್ನ. ಸರ್, ಈ ಥರ ಇದೆ, ಮಾಡ್ಬೋದಾ ಸರ್, ಡೂಯಬಲ್ ಅಂತ ಕೇಳಬೇಕು. ಆವಾಗ ಅವ್ನು ಮಾಡೋದಿದ್ರೆ ಹೇಳ್ತಾನೆ, ಓಕೆ ಲಾಗಿನ್ ಮಾಡಿ, ಇಲ್ಲ ಕಳಿಸ್ಕೊಡಿ ಅಂತ ಹೇಳ್ತಾನೆ, ಅದನ್ನು ಮಾಡಬೇಕು. ಕೇಸ್ ಟು ಕೇಸ್ ಡಿಸ್ಕಸ್ ಮಾಡಬೇಕು. ಕಸ್ಟಮರ್ ಏನೋ ನೀಡ್ ಜಾಸ್ತಿ ಇದೆ ಅಂತ ಅಂದರೆ ಪುಟ್ ಇಟ್ ಇನ್ 3 banks. ಕ್ಯಾಟೆ ಕಂಪ್ನೀಸ್ ಬಂದರೆ ಎಲ್ಲೆಲ್ಲಿ ಹಾಕ್ತೀರಾ? ICICI, HDFC ಆ್ಯಂಡ್ ಆಕ್ಸಿಸ್ 3ಕ್ಕೆ ಹಾಕ್ತೀವಿ. ಓಪನ್ ಮಾರ್ಕೆಟ್ ಬಂತಂದರೆ ಯಾವುದಕ್ಕೆ ಹಾಕ್ತೀವಿ? ಫಿನೇಬಲ್, ಬಜಾಜ್, IDFC. ಇನ್ನು ಬೇರೆ ಬೇರೆನೂ ಇದೆ, ಕೋಟಕ್ ಮಹೀಂದ್ರ ಇದೆ, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಇದೆ. ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಇದೆ ವೆರಿ ಗುಡ್ ಬ್ಯಾಂಕ್, ಅವರು ವೆರಿ ಗುಡ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ. ಅರ್ಥ ಆಯ್ತಾ? ಈಗ ಗೊತ್ತಾಯ್ತಾ? ಇದು ಯಾವುದು? ಫಿನೇಬಲ್. ಇನ್ನೂ ಬೇಕಾದಷ್ಟು ಬ್ಯಾಂಕ್ ಇದೆ. ಐ ಆಮ್ ಟೆಲಿಂಗ್ ಓನ್ಲಿ 7 ಈಗ. ನಾವು ಇನ್ನೂ 10 ಬ್ಯಾಂಕ್ ಇದೆ ಲೋನ್ ಕೊಡುವಂಥದ್ದು. ಎಲ್ಲನೂ 1 by 1 ಅಡಿಷ್ನಲ್ ಆಗಿ ಆ್ಯಡಪ್ ಮಾಡ್ತಾ ಬರ್ತೀನಿ. ನೀವು ಅವಾಗ ಮಾಡ್ಕೊಂಡು ಹೋಗ್ತೀವಿ. ಬಜಾಜ್ ಇದೆ, IDFC ಇದೆ, ಟಾಟಾ ಕ್ಯಾಪಿಟಲ್ ಇದೆ, ಅವರೂ ಸೇಮ್ ಕ್ಯಾಟೆಗೂ ಕೊಡ್ತಾರೆ, ಓಪನ್ ಮಾರ್ಕೆಟ್ಗೂ ಕೊಡ್ತಾರೆ, ಡಿಫ್ರೆಂಟ್ ಆಗುತ್ತೆ. ಟಾಟಾ ಕ್ಯಾಪಿಟಲ್ ಇದೆ, ಎಸ್ ಬ್ಯಾಂಕ್ ಇದೆ, DCB ಬ್ಯಾಂಕ್ ಇದೆ. ಕ್ಯಾಟ್ ಬಿ ಎಲ್ಲ ಬಂದರೆ ಎಲ್ಲ ನಾವು ಎಲ್ಲ ಬ್ಯಾಂಕಿಗೂ ಹಾಕೊಂಡು ಬರ್ಬೋದು. ಬೇಕಿದೆ ಕೇಸ್ ಟು ಕೇಸ್ ನಾವು ಮಾತಾಡಬೇಕು. ಇವಾಗ 7 ಬ್ಯಾಂಕ್ಸ್ ಕೊಟ್ಟಿದ್ದೀನಿ ಡೀಟೇಲ್ಸು. ಅನದರ್ ಎಲ್ಲ ಕೊಟ್ಬಿಡ್ತೀನಿ ಡೀಟೇಲ್ಸ್, ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ನೀವು ಅದನ್ನು ಅದು ಸೆಕೆಂಡ್ ಅಲ್ಲ ಸಿಗುತ್ತಾ? ಬಜಾಜ್, IDFC, ಫಿನೇಬಲಲ್ಲಿ ಟಾಟಾ, ಎಸ್ ಬ್ಯಾಂಕ್, DCB ಅದೆಲ್ಲ ಸುಮ್ಮನೆ ಎಕ್ಸಾಂಪಲ್. The same like this, there are so many other banks also. ಈಗ ಕಸ್ಟಮರ್ ಮ್ಯಾಕ್ಸಿಮಮ್ ಹೌ ಮೆನಿ ಬ್ಯಾಂಕ್ಸ್ ತಗೋತಾರೆ? 3 banks highest. 3 we have, that is enough. ಇನ್ನೂ 10 ಬ್ಯಾಂಕ್ ಇದೆ, ಬೇಕಿದೆಯಾ? ಎಲ್ಲ ಇಲ್ಲೇ ಮುಗಿಯುತ್ತಲ್ವಾ? ಮುಗ್ದಿಲ್ಲ ಅಂದ್ರೆ ನೆಕ್ಸ್ಟ್ ನೋಡೋಣ, ಓಕೆನಾ? ಕ್ಲಿಯರ್. ಅದಾದ್ಮೇಲೆ ಫಿನೇಬಲ್, ಬಜಾಜ್ ಸ್ವಲ್ಪ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್. ಇವ್ರದೆಲ್ಲ ಎಷ್ಟಿರುತ್ತೆ? 18 to 21. ಯಾರ್ದು? ಫಿನೇಬಲ್, ಬಜಾಜ್, IDFC. 16ಗೂ ಕೊಡ್ತಾರೆ. IDFC 16, 12ಗೂ ಇದೆ, 11.5ಗೂ ಇದೆ. ನೀವು ಹೇಳಿ, ಇವ್ರಿಗೆ ಯಾವುದೇ ಲಿಸ್ಟು ಬೇಕಾಗಿಲ್ಲ. ಯಾರಿಗೆ? IDFC ಲಿಸ್ಟೆಡ್ ಕಂಪ್ನೀಸ್ ಇರಲ್ಲ, ಬಟ್ 25,000 30,000 ಸಂಬಳ ಇದೆ ಅಂದ್ಕೊಳ್ಳಿ, ನಾವೆಲ್ಲಿಗೆ ಹಾಕ್ಬೋದು? IDFC ಇಸ್ ಕರೆಕ್ಟ್. ಯಾಕೆ ಹೇಳಿ? IDFC ಡೋಂಟ್ ನೀಡ್ ಎನಿ ಲಿಸ್ಟೆಡ್ ಕಂಪ್ನೀಸ್. They will put it, they will give you.
ಬಜಾಜ್ ಇಸ್ ಆಲ್ಸೋ ಸೇಮ್. IDFC ಹಾಕ್ಬೋದು. ಅವನು ಏನು ಮಾಡ್ತಾನೆ ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ 12.5 12.5 ಎಲ್ಲ ಕೊಡ್ತಾನೆ. ಯಾರು? IDFC. ಹೌದು 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 ಹಾಂ, ಆ ಥರ ಇದೆ. ಕರೆಕ್ಟಾ? ರೈಟ್. ಕ್ಯಾಟಗರಿ ಲಿಸ್ಟ್ ನೋಡ್ಕೋಬೇಕು ನೀವು, ಅದನ್ನು 30,000 Clearance ಮಾಡ್ಬೇಕು. ಲಿಸ್ಟೆಡ್ ಕಂಪನಿ ಆಗಿಲ್ಲ ಅಂದ್ರೂ ಕೊಡ್ತಾರೆ. ಯಾರು? IDFC. ಬಜಾಜ್ಗೂ ಅದೇನೆ, ಫಿನೇಬಲ್ಲು ಅದೇನೆ, ಸೇಮ್. ಲಿಸ್ಟೆಡ್ ಇಲ್ಲ ಅಂದ್ರೂ ಕೊಡ್ತಾರೆ ಇವರು, ಪ್ರಾಬ್ಲಮ್ ಇಲ್ಲ. ಸ್ಯಾಲ್ರಿ ಇರಬೇಕಷ್ಟೇ 20-25 ಅಂಡ್ ಅಬವ್ ಇರಬೇಕು. ಕೇಳ್ಕೊಡಿ ಅವ್ರನ್ನ ಎಷ್ಟು ಇರಬೇಕು ಮಿನಿಮಮ್, ಅಷ್ಟು ಆ ಥರ ಪ್ರೊಫೈಲ್ಸ್ ಬಂದರೆ ಅಲ್ಲಿಗೆ ಹಾಕಿ ಕ್ಲೋಸಾ. ಈಗ ಡಿವೈಡ್ ಮಾಡ್ಕೊಳ್ಳೋದು ಗೊತ್ತಾಯ್ತಾ? ಈಗ ಕಸ್ಟಮರ್ ಹತ್ರ ಏನೇನು ಮಾತಾಡಬೇಕು ಐಡಿಯಾ ಬಂತಾ? ಗೊತ್ತಾಯ್ತಾ ನಿಮಗೆ? ರೈಟ್. ಪರ್ಸನಲ್ ಲೋನ್ಸ್ ಆಯ್ತಾ? ಬಿಸ್ನೆಸ್ ಲೋನ್ಸ್. ಇವಾಗ ಬಿಸ್ನೆಸ್ ಲೋನ್ ನಾವು ಎಷ್ಟು ಬ್ಯಾಂಕ್ ಮಾಡ್ತೀವಿ? ಬಿಸ್ನೆಸ್ ಲೋನ್ ಹೌ ಮೆನಿ ಬ್ಯಾಂಕ್ಸ್ ಬಿಡು, ಅದನ್ನು ಹೇಳ್ತೀನಿ ಕೇಳ್ಕೊಡಿ. ಬರ್ಕೊಂಬಿಡಿ ಬೆಸ್ಟ್ ಒಂದೊಂದಾಗಿ ಯಾವ್ಯಾವ ಬ್ಯಾಂಕ್ ಮಾಡ್ತೀವಿ. ಸೇಮ್ HDFC, ಆಕ್ಸಿಸ್ ಬ್ಯಾಂಕು ಮಾಡ್ತೀವಿ, ತೊಂದರೆ ಇಲ್ಲ. ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರ, ಬಜಾಜ್ ಅಗೇನ್, ಬಜಾಜ್ ಫೈನಾನ್ಸ್, IDFC ಅಗೇನ್, ಫುಲ್ಲರ್ಟನ್ ಇಂಡಿಯಾ, ICICI. ಇದೇ ಥರ ಇನ್ನೂ ಒಂದಷ್ಟಿದೆ. ಎಸ್ ಬ್ಯಾಂಕ್, ಡಾಯ್ಚ್ ಬ್ಯಾಂಕ್, ಎಸ್ ಬ್ಯಾಂಕ್, ಡಾಯ್ಚ್ ಬ್ಯಾಂಕ್ ಮಾಡೋದು, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಮಾಡ್ಬೋದು. ಇಷ್ಟು ಬ್ಯಾಂಕ್ ಇದೆ. ಈಗ ಪ್ರೊಫೈಲ್ಸ್ ಎಷ್ಟು? ಒಂದು 10 ಬ್ಯಾಂಕ್, 6-7 ಆಯ್ತಲ್ಲ, 8 ಬ್ಯಾಂಕ್ಸ್ ಆಯ್ತಲ್ಲ. ಇನ್ನೂ ಒಂದಷ್ಟಿದೆ ಹೇಳ್ತೀನಿ, ಇಷ್ಟೆಲ್ಲ ಐಡಿಯಾ ಮಾಡ್ಕೊಳ್ಳಿ. ಓಕೆನಾ? ಈಗ ರೈಟ್, ಇವಾಗ ಏನು ಮಾಡ್ತೀರಾ? ಕ್ಯಾಟಗರಿ ಚೆನ್ನಾಗಿದೆ. ಪ್ರೊಫೈಲ್ ಬಿಸ್ನೆಸ್ ಲೋನ್ ಆದರೆ ಟರ್ನ್ ಓವರ್ 1 ಕೋಟಿ ಅಂಡ್ ಅಬವ್ ಇರುತ್ತೆ ಅಂತ ಅನ್ಕೊಳ್ಳಿ. ಟರ್ನ್ ಓವರ್ ಫಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಲೋನ್ಗೆ. ಟರ್ನ್ ಓವರ್ 1 ಕೋಟಿ ಅಂಡ್ ಅಬವ್ ಇದೆ. ಸಿಬಿಲ್ ಚೆನ್ನಾಗಿದೆ. ಎಕ್ಸಾಂಪಲ್, ಸಿಬಿಲ್ ಚೆನ್ನಾಗಿದೆ, ಟರ್ನ್ ಓವರ್ 1 ಕೋಟಿ ಅಂಡ್ ಅಬವ್ ಇದೆ, ಸ್ಟಾಕ್ ಇದೆ ಬಿಸ್ನೆಸ್ಸಲ್ಲಿ. ಆ ಥರದನ್ನು ಯಾವುದಕ್ಕೆ ಹಾಕ್ತೀರಾ? ಫಸ್ಟು ಒಂದು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಪ್ರಿಫರ್ ಮಾಡಿ. 1 ಕೋಟಿ ಅಂಡ್ ಅಬವ್ ಇದೆ, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ವಿಲ್ ವೆರಿ ಗುಡ್ ರೇಟ್. 16% 15 ಕೊಡ್ತಾರೆ ಆ್ಯಕ್ಚುಲಿ. ಫಸ್ಟ್ ಅಲ್ಲಿಗೆ ಪ್ರಿಫರ್ ಮಾಡಿ. HDFC ಇಸ್ ಆಲ್ಸೋ ದ ಸೇಮ್ ಅಮೌಂಟ್ ಕೊಡ್ತಾನೆ, ಸೇಮ್ ರೇಟ್ ಕೊಡ್ತಾನೆ. ICICI ಇಸ್ ಆಲ್ಸೋ ದ ಸೇಮ್ ಅಮೌಂಟ್, ಸೇಮ್ ರೇಟ್. ಕೋಟಕ್ ಇಸ್ ಆಲ್ಸೋ ದ ಸೇಮ್. ಫಸ್ಟು ಚೆನ್ನಾಗಿದೆ ಪ್ರೊಫೈಲು, 4 ಬ್ಯಾಂಕ್ಸ್ ಪ್ರಿಫರ್ ಮಾಡಿ. ಓಕೆನಾ? ಸೆಕೆಂಡ್ ಬಜಾಜ್, IDFC, ಫಿನೇಬಲ್ ಇಲ್ಲ, ಫಿನೇಬಲ್ ಮಾಡಲ್ಲ. IDFC, ಬಜಾಜ್ ಅಂಡ್ ಟಾಟಾ ಕ್ಯಾಪಿಟಲ್. ನೆಕ್ಸ್ಟ್ ಕೋಟಕ್ ಮಹೀಂದ್ರ, ಅದನ್ನು ಕೊಡ್ಬೋದು. ಎಸ್ ಬ್ಯಾಂಕ್, ಹಾಂ ಎಸ್ ಬ್ಯಾಂಕ್ ಇದೆ, ಕೊಡ್ಬೋದು. ಸೆಕೆಂಡ್ ಇದು ಅವರೇಜ್, ಅಂದರೆ ಸಪೋಸ್ ಏನಾದರೂ ಟರ್ನ್ ಓವರ್ ಬಂದು ಒಂದು 50 ಲಕ್ಷ 45 ಲಕ್ಷ ಇದೆ ಅಂತ ಬಂದಾಗ ಒಂದು 8 ರಿಂದ 10 ಲಕ್ಷ ರೂಪಾಯಿ ಇವ್ರು ಬರ್ತಾರೆ. ನೆಕ್ಸ್ಟ್ ಇನ್ಯಾವುದು? ಫುಲ್ಲರ್ಟನ್ ಇಂಡಿಯಾ, HDB ಫೈನಾನ್ಷಿಯಲ್ಸ್, HDB ಫೈನಾನ್ಷಿಯಲ್ ಮತ್ತು ಫುಲ್ಲರ್ಟನ್ ಇಂಡಿಯಾ ಅವ್ರದ್ದು, ಮತ್ತೆ ಬಜಾಜ್. ಹಾಂ ಸುನೀತಾ, ಟುಮಾರೋ ಮಾರ್ನಿಂಗ್ ಗೊತ್ತಾಯ್ತು, ನಾಳೆ ಬನ್ನಿ. ನಾನು ಹೇಳಿ ನಾಳೆ ಈವ್ನಿಂಗ್ ಗೊತ್ತಾಯ್ತು, ನಾಳೆ ಬನ್ನಿ ಈವ್ನಿಂಗ್ ಸೇಮ್. ನಾಳೆ ಈವ್ನಿಂಗ್ ಬನ್ನಿ, ಕ್ಲೋಸ್. ನಾಳೆ ಈವ್ನಿಂಗ್ ಬನ್ನಿ, ನಾಳೆ ಬನ್ನಿ, ಕೊಡ್ತೀನಿ. ನಾಳೆ ಬನ್ನಿ, ಆರಾಮ್ ಬನ್ನಿ, ಕಳಿಸ್ತೀನಿ. ನಾಳೆ ಬನ್ನಿ, ಆಯಿತು. ನಾಳೆ ಕಳಿಸ್ತೀನಿ, ಹೋಗಿ ನೋಡ್ಬಿಟ್ಟು ಕಳಿಸ್ಕೊಡ್ತೀನಿ. ನಾಳೆ ಕಳಿಸ್ಕೊಡ್ತೀನಿ.
ಕಳಿಸ್ತೀವಿ ನೋಡ್ಬಿಡಿ ನಾನು ಕಳಿಸ್ತೀನಿ. ಓಕೆನಾ? ಬಿಸ್ನೆಸ್ ನಮ್ಮಲ್ಲ. ನೆಕ್ಸ್ಟ್ ಲಾಸ್ಟ್ ಪ್ರೊಫೈಲ್ಸ್ ಏನಂತ ಅಂದರೆ ಫುಲ್ಲಟರ್ ಇಂಡಿಯಾ ಮತ್ತು ಇನ್ನೊಂದು ಯಾವುದು HDB. ಇವ್ರದ್ದೆಲ್ಲ ಮಿನಿಮಮ್ ಇದ್ರು ಓಕೆ. ಬಜಾಜ್ ಯೋಚಿಸ್ತೇನೆ. ಸೆಕೆಂಡ್ ಬರ್ತಲ್ಲ ಹೌದು ಹೌದು ಹಾಂ ಅದು ಹಾಂ third ಆ? ಬಜಾಜ್ ಅಲ್ಲಲ್ಲ ಹಾಗೇನಿಲ್ಲ. ಈ ಬಜಾಜ್ ಮಾಡುತ್ತೆ. ನಾನು ಸುಮ್ಮನೆ ಕ್ಯಾಟಗರೈಸ್ ಮಾಡಿ ಅಂತ ಹೇಳ್ತಾ ಇರೋದು. ಬಜಾಜ್ ಕೂಡ ಮಾಡುತ್ತೆ. Up to 1 crore ಈಗ ಬಜಾಜ್ ಎಲ್ಲ ಹೇಗೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ. ಬಜಾಜ್ ಎಲ್ಲ ಹೇಗೆ ಅಂತ ಅಂದರೆ ಲಾಗಿನ್ ಮಾಡ್ಬೋದು. ಅವರು ಬ್ಯಾಂಕಿಂಗ್ ಇದ್ರೂ ಲಾಗಿನ್ ಆಗುತ್ತೆ ಅವ್ರಿಗೆ. ಐಡಿಯಾ ಬಜಾಜಲ್ಲಿ ಹೇಗೆ ಪ್ರೊಫೈಲ್ ಅಂತ ಅಂದರೆ ನಿಮಗೆ ಬರೀ ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರಾಡಕ್ಟ್ಸ್ ಎಲ್ಲ ಹೇಗಿರುತ್ತೆ ಹೇಳ. ಬಜಾಜ್ ಬರೀ ಬ್ಯಾಂಕಿಂಗ್ ಮೇಲೆ ಲಾಗಿನ್ ತಗೊಳುತ್ತೆ. IT ಬೇಕಾಗಿಲ್ಲ ಅವ್ರಿಗೆ. GST ಮೇಲೆ ಲಾಗಿನ್ ತಗೋತಾರೆ. ಓಕೆನಾ? ಆ ಥರದ್ದೆಲ್ಲ ನೀವು ಬಜಾಜ್ಗೆ ಹಾಕ್ಬೋದು. IDFCಗೂ ಹಾಕ್ಬೋದು, ಸಮಸ್ಯೆ ಇಲ್ಲ. ಮಿನಿಮಮ್ ಪೀಪಲ್ ಏನಿದೆ ಒಂದು 5 ಲಕ್ಷ 4 ಲಕ್ಷ IT ರಿಟರ್ನ್ಸ್ ಎಲ್ಲ ಇರುತ್ತಲ್ಲ, 4 ಲ್ಯಾಕ್ಸ್ ಒಂದು 25 ಲ್ಯಾಕ್ಸ್ ಟರ್ನ್ ಓವರ್. ಬ್ಯಾಂಕಿಂಗ್ ಚೆನ್ನಾಗಿತ್ತಂದರೆ ಬಜಾಜ್ಗೆ ಹಾಕಿ, IDFCಗೆ ಹಾಕಿ, ಪ್ಲಸ್ಸು ಫುಲ್ಲಟರ್ ಇಂಡಿಯಾಗೆ ಹಾಕಿ, HDBಗೆ ಹಾಕಿ. 4 ಬ್ಯಾಂಕು ನಾರ್ಮಲ್ ಪ್ರೊಫೈಲ್ಸ್ಗಿದೆ. ಅದಕ್ಕೂ ಹಾಕ್ಬೋದು, ಇದಕ್ಕೂ ಎರಡಕ್ಕೂ ಹಾಕಿ ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ವಾಟ್ ದ ಪಾಯಿಂಟ್ಸ್ ಅಲ್ಲ. ಅವರೇಜ್ ಬಂದರೂ ಹಾಕಿ. ಈ ಥರ ಪ್ರೊಫೈಲ್ಸ್ಗೂ ಹಾಕಿ. ಪ್ರೊಫೈಲ್ ಟು ಪ್ರೊಫೈಲ್ ಇದು ನೋಡ್ಕೋಬೇಕು. ನಿಮ್ಗೆ ನಾಳೆ ಬೇಕಿದ್ರೆ ಕಂಪ್ಲೀಟ್ ಇನ್ನೂ ಹೇಳ್ಕೊಟ್ಬಿಡ್ತೀನಿ. ಯಾವ್ಯಾವ ಬ್ಯಾಂಕ್ ಯಾವ್ಯಾವ ಥರ ಲೋನ್ ಮಾಡುತ್ತೆ ಪ್ರತಿಯೊಂದು ಹೇಳ್ಕೊಟ್ಬಿಡ್ತೀನಿ. ಆರ್ ಎಲ್ಸ್ ಆಸ್ ದ ಪೀಪಲ್, ಆಸ್ ದ ಅವರು ಯಾರಿದ್ದಾರಲ್ಲ, ಲೋಕೇಶ್ ಇದ್ದಾರೆ, ಯಾರು IDFCಯಿಂದ ಅವರಿದ್ದಾರಲ್ಲ, ಯಾರು ವೇದಮೂರ್ತಿ, ಅವ್ರನ್ನೆಲ್ಲ ಕೇಳ್ಕೊಳ್ಳಿ. ನೀವು ಯಾವ ಥರ ಆಫೀಸ್ಗೆ ಒಂದ್ಸಲ ಬನ್ನಿ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಡಿ ಅಂತ ಅಂದರೆ ಈ ವಿಲ್ ಕಮ್ ಅಂಡ್ ಎಕ್ಸ್ಪ್ಲೇನ್ ಇಟ್. ಅರ್ಥ ಆಯ್ತಾ? ಗೊತ್ತಾಗ್ಲಿಲ್ವಾ? ಅದನ್ನು ಕೇಳ್ಕೊಂಡು ಮಾಡಿ. ಕ್ಲಿಯರ್ ಆಯ್ತಾ? ಈಗ ಬಿಸ್ನೆಸ್ ಲೋನ್ ಓಕೆನಾ? ಈಗ ನೆಕ್ಸ್ಟ್ ಪ್ರಾಪರ್ಟಿ ಲೋನ್ಸ್ ತಾನೆ ಇಂಪಾರ್ಟೆಂಟು. ಪ್ರಾಪರ್ಟಿ ಲೋನ್ಸ್ ಬಿಸ್ನೆಸ್ ಲೋನ್ ಐಡಿಯಾ ಬಂತ? ಈಗ ಪರ್ಸನಲ್ ಐಡಿಯಾ ಬಂತ? ಕ್ಯಾಟಗರಿ ಹೆಂಗೆ ಮಾಡೋದು, ಏನು ಮಾತಾಡಬೇಕು ಐಡಿಯಾ ಬಂತ? ಈಗ ಅವ್ರಿಗೆ ಹೇಳ್ಕೊಡ್ತೀರಾ? ನೆಕ್ಸ್ಟ್ ಟ್ರೈನಿಂಗ್ ಕೊಡ್ತೀರಾ? ಕೊಡಿ, ಹೇಳ್ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ವಾಟ್ ಇಸ್ ದಟ್? ನೆಕ್ಸ್ಟ್ ಪ್ರಾಪರ್ಟಿ ಲೋನ್ಸ್. ಇವಾಗ ಅದೇ ಮೇಯ್ನ್. ಓಕೆನಾ? ಇದರಲ್ಲಿ ಯಾವ್ಯಾವ ಬ್ಯಾಂಕ್ ಮಾಡ್ತೀವಿ ಫಸ್ಟ್ ನೋಡ್ಕೊಳ್ಳಿ. ಐ ಥಿಂಕ್ ಯು ವಿಲ್ ಬಿ ಗೆಟಿಂಗ್ ಲೇಟ್ ಟುಮಾರೋ. ನಾಳೆ ಮಾಡ್ಕೊಡ್ತೀವಿ. ಬಟ್ ಪ್ರಾಪರ್ಟಿ ಲೋನ್ಸೇ ವೆರಿ ಇಂಪಾರ್ಟೆಂಟ್. ಓಕೆ, ಡೂ ಒನ್ ಥಿಂಗ್. ಯು ಹ್ಯಾವ್ ಎ ನಂಬರ್ ಅಲ್ಲ, ಐ ವಿಲ್ ಶೇರ್ ದ ಡೀಟೇಲ್ಸ್. ನಿಮ್ಗೆ ಲೇಟ್ ಆಯ್ತಾ? ಸರ್ ಲೇಟ್ ಆಗುತ್ತೆ. ಹಾಗೆ ನೀವು ಇಲ್ಲೇ ಇರೋದು? ಇದು ಜೈನಗೆ 6 o'clock ಆಗಿದೆ. ಓಕೆ,